ಕೂಲಿಯವನಾಗಬೇಕಾ ಸಾಹುಕಾರ ಆಗಬೇಕಾ? ಸಾಫ್ಟ್ವೇರ್ ಇಂಜಿನಿಯರ್ ಸಮೇತ ಕೂಲಿಯವನೇ, IAS ಆಫೀಸರು ಕೂಲಿಯವನೇ. ಯಾಕೆಂದ್ರೆ ಅವನ್ನ ಕೇಳೋರು ಮೇಲ್ಗಡೆ ಒಬ್ಬ ಇದ್ದಾರೆ, ರೈತನ ಯಾರು ಕೇಳಂಗಿಲ್ಲ, ಸ್ವಾತಂತ್ರ್ಯ ಜೀವಿ ಅವನು. 1 ಎಕರೆಯಲ್ಲಿ ಒಂದು ಗಂಡ ಹೆಂಡತಿ 2 ಮಕ್ಕಳು ಆರಾಮಾಗಿ ಜೀವನ ಮಾಡ್ಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ. ಅದಕ್ಕಿನ್ನ ಇನ್ಯಾರು ಬೇಕು? 40 ವರ್ಷದಿಂದ ಅವ್ರು ಅದೇ ಜೀವನ ಮಾಡ್ತಾ ಇದ್ದಾರೆ, ಅದೇ ತರ ತೋರಿಸ್ಕೊಡ್ತಾರೆ. ನೋಡಿ 70 ವರ್ಷದ ಮೇಲೆ ಆ ಮನುಷ್ಯ ನಮ್ಗಿನ 10 ವರ್ಷ ದುಡಿತಾ ಇದ್ದಾರೆ. ದುಡ್ಡಿನ ಪ್ರಶ್ನೆ ಅಲ್ಲ, ಅವರೊಂದು ಧ್ಯೇಯ ಇಟ್ಕೊಂಡು ದುಡಿತಾ ಇದ್ದಾರೆ. ನೋಡಿ ಇನ್ನೊಂದು ಸರ್ಕಾರದ ದುರಂತ ನೋಡಿ, ಈ ಕೆಮಿಕಲ್ ಫಾರ್ಮಿಂಗ್ ಮಾಡಿರೋರು ಏನ್ ಬೇಕಾದ್ರೂ ಬೆಳೆದು ಮಾರ್ಬೋದು. ನಾನು ಸಾವಯವ ಮಾಡಿದ್ದೀನಿ ಅಂದ್ರೆ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾರೆ. ದುರಂತ. ಅವ್ರು ಏನ್ ಬೇಕಾದ್ರೂ ಮಾರ್ಬೋದು, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ಸಾವಯವ ಸರ್ ಸರ್ಟಿಫಿಕೇಟ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಈಗ ಇದು ಈಗ ಎಲ್ಲಿ ಬಂದಿದ್ದೀವಿ? ಯಾವ ತೋಟ ಸರ್ ಇದು? ಈಗ ಈ ಕರೋನಾ ಟೈಮಲ್ಲಿ ಏನಾಯ್ತಂದ್ರೆ ತುಂಬ ಜನ ಕೃಷಿಗೆ ಬಂದಿದ್ದು ಕರೋನಾದ ಟೈಮ್ನಲ್ಲಿ. ಓಕೆ. ಆ ಟೈಮಲ್ಲಿ ಡಾಕ್ಟ್ರು ಫಣೀಂದ್ರ ಅಂತ ಅಂದ್ಬಿಟ್ಟು, ಮತ್ತು ಅವರು ಶ್ರೀಮತಿಯವರು, ಮತ್ತು ಅವರ ಸಿಸ್ಟರು ಮಧುರಮ್ಮ, ಅವರೆಲ್ಲ ಡೆಂಟಿಸ್ಟ್ ಡಾಕ್ಟ್ರುಗಳವರು. ಅವರೆಲ್ಲ ಅಬುದಾಬಲ್ಲಿ ಇದ್ಕೊಂಡು ಅಲ್ಲಿ ಅವರಿಗೆಲ್ಲ ಅದನ್ನೆಲ್ಲ ನೋಡಿ ಎಲ್ಲ ಮಾಡಿ ಆದಮೇಲೆ ಅವ್ರಿಗೇನು ಮನಸ್ಸಿಗೆ ಬಂತು ಅಂದರೆ, ಈಗ ಅವ್ರು ಬರ್ತಾರೆ ಈಗ ಅದು ಈ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾವ ರೀತಿ ಜೀವಿಸ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗೋಯ್ತಲ್ಲ. ಅದರಿಂದ ನಾವು ವಾಪಸ್ ಇಂಡಿಯಾಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ವಾಪಸ್ ಬರುವಾಗ ಅವರು ಬಂದು ಇಲ್ಲಿ ಜಮೀನು ತಗೊಂಡು ಹೇಗೆ ತೋಟ ಮಾಡಬೇಕು ಗೊತ್ತಿಲ್ಲ. ಮೊದಲು ಮಾಡಿ ತೋಟದಲ್ಲಿ ಸ್ವಲ್ಪ ಹಳೆ ಗಿಡ ಎಲ್ಲ ಇತ್ತು ಇವ್ರದ್ದು. ಆಮೇಲೆ ಅದನ್ನು ಹೇಗೆ ಬದಲಾವಣೆ ಮಾಡೋದು, ಏನು ಮಾಡೋದು ಅಂತಾಗ ಅವ್ರು ನಮ್ಮ ಹತ್ರ ಬಂದಾಗ ನಾವು ಈ ತೋಟನ ಅವ್ರಿಗೆ ಇದು ಮಾಡಿಕೊಟ್ಟಿದ್ವಿ. ಬರೀ ಹೆಂಗೆ ಮಾಡಿದ್ರಿ ಇದ್ರ ನೋಡಿ, ಇದು ಒಂದು ಎಕ್ಸಾಂಪಲ್ ಇದು ಹೇಳಿದ್ರೆ, ಒಂದು ಚಾಯಂ ಪಾಷಾ ಅಂದ್ಬಿಟ್ಟಿದ್ದು. ಚಾಯಂ ಪಾಷಾ ಅಂತೇಳಿ, ಚಾಯಂ ಪಾಷಾ ಅಂದ್ಬಿಟ್ಟು ಇದ್ರದ್ದು ಸೊಪ್ಪು ಇದೆಯಲ್ಲ, ತುಂಬಾ ಅದ್ಭುತವಾದ ಸೊಪ್ಪಿದು. ನಾವು ಎಲ್ಲಾ ಪಲ್ಯಗಳಿಗೆ, ಸಾಂಬಾರ್ ಮಾಡುವಾಗ ಪಲ್ಯಗಳಿಗೆ ತರಕಾರಿ ತರ ಬಳಸ್ಬೋದು. ಕೇರಳದಲ್ಲಿ ಪ್ರತಿ ಮನೆ ಮುಂದ್ಗಡೆ ಇದು 1-2 ಕಡ್ಡಿ ಇರ್ತವೆ. ಇದು ನೀವು ನಂಬಲಿಕ್ಕಿಲ್ಲ, ಗಿಡ ಅಷ್ಟು ದಪ್ಪ ಇದೆಯಲ್ವಾ, ನಾವು ನಟ್ಟಿದ್ದು ಇಷ್ಟಪ್ಪದ ಕಡ್ಡಿ. ಈಗ ನೀವು ನಡಬೇಕಾದ್ರೆ ಅಷ್ಟೇ ಇಷ್ಟಪ್ಪದ ಕಡ್ಡಿ ತಗೊಂಡು ನಟ್ರೆ ಸಾಕು. ಅದಕ್ಕೆ ಕೇರಳದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮನೆ ಒಳಗಡೆ 2 ನಟ್ಕೊಳ್ಳಿ, ಇನ್ನೊಂದು ಗೇಟ್ ಪಕ್ಕದಲ್ಲಿ 1 ನಟ್ಟು ಬಿಡಿ ಅಂತಾರೆ. ಯಾಕೆಂದ್ರೆ ಯಾರೋ ಬಂದವರು ನಿಮ್ಮನ್ನ ಕೇಳೋದಕ್ಕಿಂತ ಮೊದಲೇ ಅಲ್ಲಿಂದ ಬಂದು ಕಿತ್ಕೊಂಡು ಹೋಗ್ಬಿಡ್ಲಿ ಅಂತ. ಬಹಳ ಅದ್ಭುತವಾದ ಸೊಪ್ಪಿದು. ಮತ್ತೆ ಈ ಕುರಿ ಆಡು ಸಾಕೋರು ಇದನ್ನ ಮಾಡ್ಕೊಂಡ್ರೆ ಕಡಿಮೆ ಅಂತ ಹೇಳಿದ್ರೆ, ಅವರ ಕುರಿ ಮೇವಿಗೆ, ಆಡುಗಳಿಗೆ ಹಾಕುವಂತ ಮೇವಿನಲ್ಲಿ 50% ಕಡಿಮೆ ಮಾಡ್ಕೋಬಹುದು. ಇದೀಗ ಅಟ್ಲೀಸ್ಟ್ ಇದೊಂದು 6-7 ತಿಂಗಳಾಗಿಲ್ಲ ನೋಡಿ, ಎಷ್ಟು ದಪ್ಪ ಇದೆ ನೋಡಿ ಕಡ್ಡಿ. ಈಗ ಇದನ್ನ ಸರಿಯಾಗಿ ನಾವು ಕಟ್ ಮಾಡಿ ಹಾಕಿದ್ರೆ ಮೋರ್ ದೆನ್ 1000 ಪೀಸಸ್ ಹಾಕ್ಬೋದು. ಇದನ್ನ ಒಂದು ಎಕರೆಗೆ ಹಾಕ್ಬೋದು ಇದಷ್ಟು. ಅದು ಎಲ್ಲವೂ ಇದೇ ತರ ಬರುತ್ತೆ. ಇದು ಆಡುಗಳಿಗೆ ಒಳ್ಳೆ ಉತ್ತಮ, ದನಗಳಿಗೆ ಒಳ್ಳೆ ಮೇವು. ಮತ್ತೆ ನಾವು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಇಂಥ ಸೊಪ್ಪನ್ನೆಲ್ಲ ನಾವು ಬಳಸೋದು ತುಂಬಾ ಒಳ್ಳೆಯದು. ಅವ್ರು ಏನು ಮಾಡಿದ್ರು ಅಂದರೆ, ನ್ಯಾಚುರಲ್ ಆಗಿ ಎಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅವ್ರು ಹೇಳೋದಿಷ್ಟೇ, ನಮ್ಮ ಸಮಾಧಾನಕ್ಕೆ, ನಮ್ಮ ಖುಷಿಗೆ ನಾವು ಬಂದಿರೋದು. ಸದ್ಯಕ್ಕೆ ಇವರೇ ತೋಟ ನೋಡ್ಕೊಳ್ಳೋದು. ನಿಮ್ಮ ಹೆಸರೇನಪ್ಪ? ಸಿದ್ದಪ್ಪ ಅಂತ. ಇವರೇ ಈಗ ಸದ್ಯದ ಇಲ್ಲೇ ತೋಟದ ಒಂದು ಇನ್ಚಾರ್ಜ್. ಅವರು ಇದನ್ನ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ಒಂದು ಸ್ವಲ್ಪ ಹೇಳಪ್ಪ. ಇದು ನುಗ್ಗೆ ಗಿಡ, ಇದು ನುಗ್ಗೆ, ಇದೆಲ್ಲ ಅಡಿಕೆ, ಮತ್ತೆ ಇಲ್ಲೆಲ್ಲ ಬೇರೆ ಬೇರೆ ಹಣ್ಣಿನ ಗಿಡಗಳು, ಬಾಳೆ. ನೀವು ಇದನ್ನ ಎಷ್ಟು ತಿಂಗಳಾಯ್ತು ಸರ್ ಮಾಡಿದ್ದು? ಇದು 1-1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಈ ಬಾಳೆ ಗಿಡ ಎಲ್ಲ ಇದೆಲ್ಲ ಇದು ಇತ್ತೀಚಿಗೆ. ಇದು ಸ್ವಲ್ಪ ಒಳಗಡೆ ತೋಟ 1-1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಇದು ಎಲ್ಲ ಅಡಿಕೆ ಇಲ್ಲೆಲ್ಲ ಒಂದು 7-8 ತಿಂಗಳು ಆಯ್ತೇನಪ್ಪ. 7-8 ತಿಂಗಳು ಇದು ಅಡಿಕೆ ಆಯ್ತು. ಇದೊಂದು ಉಳ್ಕೊಳಕ್ಕೆ ಅಂದ್ಬಿಟ್ಟು ನ್ಯಾಚುರಲ್ ಆಗಿ ಇದು ಇರ್ಲಿ ಅಂದ್ಬಿಟ್ಟು ಅವ್ರು ಈ ತರದ ಒಂದು ಮಂಗಳೂರು ಕಡೆಯಿಂದ ತಂದು, ಕೇರಳ ಈ ಕಲ್ಲು ಇದು ಬಹಳ ತಂಪು ಇರ್ತಂತ, ಮನೆ ಒಳಗಡೆ ಒಂದು ಇದು ಇಟ್ಟಿಗೆ, ಅದು ಬಹಳ ತಂಪಾಗಿರ್ತಂತ ಮಾಡಿದ್ರು. ಇದು ಅಷ್ಟೇ ನೋಡಿ, ಇಲ್ಲೆಲ್ಲ ಹಾಕಿದ್ರೆ, ಇಲ್ಲೆಲ್ಲ ಕಡ್ಡಿ ಇದೆಯಲ್ಲ. ಈಗೇನಿಲ್ಲ, ನಾನು ಈ ಕಡ್ಡಿನ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಈಗ ನಟ್ಟು ಬಿಡ್ತೀನಿ. ಇಲ್ಲಿ ಹಿಂಗ್ ನಟ್ಬಿಟ್ರೆ ಸಾಕು. ಇಷ್ಟು ನಟ್ಬಿಟ್ರೆ, ಇಷ್ಟು ನಟ್ರೆ ಸಾಕಿದು. ಹಿಂಗ್ ಚುಚ್ಬಿಟ್ಟು ಮಣ್ಣೆ ಏರ್ಸ್ಬಿಟ್ರೆ ಸಾಕು. ಹಿಂಗೆ ಮಣ್ಣೆ ಏರ್ಸ್ಬಿಟ್ರೆ ಸಾಕು. ಅದು ಪಾಡಗಲ್ಲ ಅಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಅಷ್ಟೇ, ಮುಗಿದಾಯ್ತು ಅಷ್ಟೇ. ಅದು ನೋಡಿ, ಈಗ ನೋಡಿ ಇಲ್ಲೂ ಬಂದಿದೆ ನೋಡಿ. ಆಡು ಕುರಿಗೆ ತುಂಬಾ ಒಳ್ಳೆ ಇದು ಸೊಪ್ಪು. ಓಕೆ. ಇಲ್ಲೇ ಅಷ್ಟೇ, ಇಲ್ಲೆಲ್ಲ ಸ್ವಲ್ಪ ಇದು ತಂಪಾದ ಜಾಗ ಅಂದ್ಬಿಟ್ಟು ನಾವು ಇಲ್ಲೆಲ್ಲ ಸ್ವಲ್ಪ ಅಡಿಕೆ ಇದೆಲ್ಲ ಈಗ ಹಾಕಿದ್ದಾರೆ. ಎಷ್ಟು ಎಕರೆ ಸರ್ ಇದು ಒಟ್ಟು? ಇದು ಒಂದು 5 ಚಿಲ್ಲರೆ ಎಕರೆ ಬರ್ತದೆ. ಏನು ಮೆಥಡ್ ಅನ್ನ ಯೂಸ್ ಮಾಡಿದಿರಿ ನಿಮ್ಮ ತೋಟದಲ್ಲಿ? ಇಲ್ಲಿ ನಾವು ಮೆಥಡ್ ಅನ್ನೋದಕ್ಕಿಂತ ಏನಾಯ್ತು ಅಂದ್ರೆ, ನಾನು ಸಾಧಾರಣ ಎಲ್ಲರಿಗೂ ಹೇಳೋದೇನಪ್ಪ ಅಂದ್ರೆ, ನೀವು ಖಾಲಿ ಜಮೀನು ಇದ್ರೆ ನನಗೆ ಹೇಳಿ ಅಂತ. ಖಾಲಿ ಜಮೀನು ಇದ್ರೆ? ಇವ್ರು ಏನ್ ಮಾಡಿದ್ರೆ, ಆಲ್ರೆಡಿ ಜಮೀನು ಕೊಂಡ್ಕೊಳ್ಳುವಾಗಲೇ ಇದು ತೋಟ ಇತ್ತು. ಇದು ಅರ್ಧ ಮನಸ್ಸಿಂದ ಇದನ್ನ ತೋಟನ ಒಪ್ಕೊಂಡಿದ್ದು ನಾನು. ಒಪ್ಕೊಂಡು ಇದನ್ನ ಈ ಲೆವೆಲ್ಗೆ, ಒಂದು ಲೆವೆಲ್ ತಂದಿದ್ದೀವಿ. ಅಲ್ಲಿ ಮುಂದೆ ಖಾಲಿ ಜಾಗ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದೇ ನಾನು ಹೇಳಿದ್ದು. ಇದು ಈ ಥರ ನಾವು ಪಂಚಲೋಹದ ಕಡ್ಡಿ ಹೊಡೆದಾಗ
ನೀವು ಅಲ್ಲಿ ಕಾಣಿಸ್ತದೆ ನೋಡಿ ಅಲ್ಲಿ ಈಗ ಬನ್ನಿ. ಈ ಪಂಚಲೋಹದ ಕಡ್ಡಿ, ಈ ಪಂಚಲೋಹ ಇದೆಲ್ಲ ಬೆಂಡೆಕಾಯಿ ತರಕಾರಿ ಎಲ್ಲ ಮಾಡ್ಕೊಂಡಿದ್ದಾರೆ. ತರಕಾರಿ ಇದು ಪಂಚಲೋಹದ ಕಡ್ಡಿ. ನಾವು ಹೊಡೆದಾಗ ಇಲ್ಲಿ ನೋಡಿ, ಇಲ್ಲಿಗೋ ನಾವು ಪಂಚಲೋಹದ ಕಡ್ಡಿ ಹೊಡಿತೀವಿ ಇಲ್ಲಿ. ಇದು ಹೊಡೆದಾಗ ಈ ಡಿಸೀಸ್ ಎಲ್ಲ ಏನಾಗ್ತದೆ, ಇಲ್ಲೇ ಕೆಳಗಡೆ ಸೋರಕ್ಕೆ ಶುರು ಆಗ್ತದೆ. ಇದು ಸೋರಿರೋದು, ಇದು ಎಲ್ಲ ಸೋರಿರೋದು. ಇದು ಬ್ಲ್ಯಾಕ್ ಯಾವ್ದು ಬಂದಿದೆ, ಇಲ್ಲೆಲ್ಲ ಹೊಡೆದಿದೀವಲ್ಲ ಅದೆಲ್ಲ ಬ್ಲ್ಯಾಕ್ ಕಲರ್ ಬಂದಿದೆಯಲ್ಲ, ಅದೆಲ್ಲ ಸೋರಿರೋದು. ಇದು ಪೂರ್ವದ ಕಡೆಗೊಂದು ಪಶ್ಚಿಮ ಕಡೆಗೊಂದು ಹೊಡಿತೀವಿ. ಇದು ಹೊಡೆದಾದ್ಮೇಲೆ ಏನಾಗಿದೆ ಅಂದ್ರೆ, ಅವ್ರು ಬಂದ್ಮೇಲೆ ಮಾತಾಡ್ತಾರೆ, ಅವರು ಅದ್ರ ಬಗ್ಗೆ ಹೇಳ್ತಾರೆ. ಇಳುವರಿನೂ ಜಾಸ್ತಿ ಆಗಿದೆ, ಕಾಯಿ ಫುಲ್ ಫಿನಿಶಿಂಗ್ ಬಂದಿದೆ ನೋಡಿ. ಇದು ಇನ್ನೊಂದ್ಸಲ ಹೇಳಿ, ಅದ ಕಡ್ಡಿ ಏನೇನ್ ಮಾಡಿ ಅದನ್ನ. ಇದು ನಾನು ನಾರಾಯಣ ರೆಡ್ಡಿ ಅವ್ರು ಹೇಳಿದ್ನಲ್ಲ, ಪಂಚಲೋಹದ ಕಡ್ಡಿ ಅಂತ ಹೇಳಿ. ಇದು ಪಂಚಲೋಹದ ಕಡ್ಡಿ. ಪಂಚಲೋಹ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಪಂಚಲೋಹ ಅಂತ ಹೇಳಿದ್ರೆ ಚಿನ್ನ, ಬೆಳ್ಳಿ, ಕಂಚು, ತಾಮ್ರ, ಚಿನ್ನ, ಬೆಳ್ಳಿ, ಕಬ್ಬಣ, ಕಂಚು, ತಾಮ್ರ, ಇದು ಪಂಚಲೋಹ. ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಂಚಿ ಹಾಕ್ಸಲ್ಲ, ಕಂಚಿ ಹಾಕದೇನೆ ಮಾಡ್ಕೊಡ್ಬೇಕು. ಕಂಚಿ ಏನ್ ಮಾಡ್ತದೆ, ಸಿಡ್ಲನ್ನ ಆಕರ್ಷಣೆ ಮಾಡ್ತದೆ. ಅದಕ್ಕೆ ದೇವಸ್ಥಾನಗಳಿಗೆಲ್ಲ ಕಂಚಿ ಹಾಕಲ್ಲ. ಅಲ್ಲ, ಎಷ್ಟೆಷ್ಟು ಪ್ರಮಾಣ, ಎಷ್ಟು ಇದು ಅದನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ. ಒಂದು 9 ಅಂಗ್ಲದಿಂದ 10 ಅಂಗ್ಲ ಉದ್ದ, ಕಿರು ಬೆರಳಷ್ಟು ದಪ್ಪ ಒಂದು ಮಾಡ್ಕೊಡಿ ಅಂತ ಹೇಳಿದ್ರೆ ಅವ್ರೊಂದು 200 ರೂಪೀಸ್ ಅದನ್ನ ಮಾಡ್ಕೊಡ್ತಾರೆ. ಹೌದಾ? ಬಂಗಾರದ್ದ? ಅದರಲ್ಲಿ ಬಂಗಾರ ಅಂತ ಹೇಳಿದ್ರೆ ಬಂಗಾರನೇ ಇರಲ್ಲ, ಒಂದು ಸ್ವಲ್ಪ ಅಂಶ ಇರ್ತದೆ ಅಷ್ಟೇ. ಅಷ್ಟೇ? ಎಲ್ಲ ಸೇರಿಸಿ ಅವ್ರು ಮಾಡ್ಕೊಡ್ತಾರೆ? ಎಲ್ಲ ಸೇರಿಸಿ ಮಾಡ್ಕೊಡ್ತಾರೆ. ಓಕೆ, ಅದನ್ನ ಮಾಡ್ಕೊಟ್ರು. ಚಿನ್ನ, ಬೆಳ್ಳಿ, ಕಬ್ಬಣ, ತಾಮ್ರ ಸೇರಿಸಿ ಮಾಡ್ಕೊಡ್ತಾರೆ ಅವರು. ಓಕೆ. ಅದನ್ನ ಏನ್ ಮಾಡ್ಬೇಕಂದ್ರೆ, ನಾವು ಇಲ್ಲೊಂದು ನಮ್ಮ ಕೈಗೆ ಎಲ್ಲಿಗೆ ಎಟ್ಟುತ್ತದೆ ಇಲ್ಲಿಗೊಂದು ಹೊಡಿಬೇಕು. ಇದು ಪಶ್ಚಿಮ ಕಡೆಗೊಂದು, ಇದು ಪೂರ್ವದ ಕಡೆಗೊಂದು, ಎರಡು. ಓಕೆ. ಇದನ್ನ ಹೊಡೆದ್ಬಿಟ್ಟು ಬಿಟ್ಬಿಡೋದು. ಅಲ್ಲ, ಆ ತಾಮ್ರನ ಹಿಂಗ ಇದಕ್ಕೆ ಹೊಡಿಯೋದ? ನೇರವಾಗಿ ಹೊಡಿಯಕ್ಕಾಗಲ್ಲ. ನಾವು ಏನ್ ಮಾಡ್ಬೇಕಂದ್ರೆ ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಒಂದು ಹೋಲ್ ಮಾಡ್ಕೊಳ್ಬೇಕು. ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಹೋಲ್ ಮಾಡ್ತೀರಿ? ಒಂದು ಹೋಲ್ ಮಾಡ್ತೀವಿ. ಹೋಲ್ ಮಾಡಿ ಆಮೇಲೆ ಪಂಚಲೋಹದ ಕಡ್ಡಿಯನ್ನು ಒಳಗಡೆ ಸೇರಿಸ್ತೀವಿ. ಎಷ್ಟು? 9 ಇಂಚು ಉದ್ದ. 9 ಇಂಚು ಉದ್ದ ಒಳಗಡೆ. ಇದು ಪೂರ್ವ ಕಡೆಗೊಂದು, ಪಶ್ಚಿಮ ಕಡೆಗೊಂದು, ಎರಡು. ಅಂದ್ರೆ ಒಂದು 400 ರೂಪಾಯಿ ಖರ್ಚು ಬರ್ತದೆ. 400 ರೂಪಾಯಿ ಖರ್ಚು ಬೀಳ್ತದೆ. ಇದು ಲೈಫ್ ಲಾಂಗ್ ಸಾಕು ಈ ಗಿಡಕ್ಕೆ, ಇನ್ಯಾವ ಕಾಯಿಲೆ ಬರಲ್ಲ. ಲೈಫ್ ಲಾಂಗ್. ಈಗ ಅದು ಆ ತಾಮ್ರದ್ದು ಇದು ಹೀರಿದ್ದು ಇದು ಹೊರಗಡೆ ಬಂದಿದೆಯಾ? ಇದು ಮೇಲೆ ಹೋಗ್ತೈತಲ್ಲ, ಇದೆಲ್ಲ ಈ ಡಿಸೀಸ್ ಎಲ್ಲ ಮೇಲೆ ಹೋಗ್ತೈತಲ್ಲ ಇದೆಲ್ಲ. ಇದು ಏನ್ ರೋಗ ಇದು? ಏನಂತಾರೆ ಇದಕ್ಕೆ? ಏನಂತಂದ್ರೆ ಇದು ಈ ತೆಂಗಿನಕಾಯಿಯಲ್ಲಿ ನಿಮ್ಗೆ ಇದು ನುಸಿಪೀಡೆ ಅಂತ ಹೇಳ್ತಾರೆ. ನುಸಿಪೀಡೆ ಅಂತ ಹೇಳ್ತಾರೆ. ಆಮೇಲೆ ಕಾಯಿ ಎಲ್ಲ ಈ ತರ ಇದಾಗೋದು. ಈಗ ಹುಡುಕಿದ್ರು ಸಿಗ್ತಾ ಇಲ್ಲ ಕಾಯಿಗಳು. ಈ ತರ ಎಲ್ಲ ಕಾಯಿ ಆಗಿ ಆಮೇಲೆ ಸಣ್ಣ ಸಣ್ಣ ಮಿಡಿದಾಗ್ಲೇ ಬಿದ್ದೋಗೋದು. ಆಮೇಲೆ ಏನಾಗ್ತದೆ, ಗಿಡಗಳಲ್ಲಿ ಗರಿ ಒಣಗೋದು, ಇದೆಲ್ಲ ಕಾಯಿಲೆ ಇರ್ತಿಯಲ್ಲ, ಅದಕ್ಕೆಲ್ಲ ಈ ಪಂಚಲೋಹದ ಕಡ್ಡಿನೇ. ಒಂದು ಸಲ ಇದು ಕೊಡದ್ ಬಿಟ್ರೆ ಮುಗಿದೋಯ್ತು ಲೈಫ್ ಲಾಂಗ್. ಏನೇನು ಬರಲ್ಲ. ಅದೇ ತೋಟಗಾರಿಕೆ ಇಲಾಖೆಯವ್ರು ಏನ್ ಮಾಡ್ತಾರೆ, ನುಸಿ ರೋಗಕ್ಕೆ ಏನ್ಬಿಟ್ಟು 2 ಅಡಿ ಕೆಳಗಡೆಯಿಂದ ಬೇರ್ ಕಟ್ ಮಾಡಿ ಅದಕ್ಕೆ ಅಂಟಿಸಿ, ಅದಕ್ಕೆ ಪ್ಲಾಸ್ಟಿಕ್ ಅವರೆಲ್ಲ ಔಷಧಿ ಕಟ್ಟಿ 3 ತಿಂಗಳ ಗಂಟ ಕಾಯಿ ಕೀಳ್ಬೇಡಿ, ಕಿತ್ರು ಮಾರ್ಬೇಡಿ ಕಾಯಿನ ಅಂತೆಲ್ಲ ಹೇಳ್ತಾರೆ. ಯಾರಿಗೂ ಇರಕ್ಕಾಗಲ್ಲ ಅದೆಲ್ಲ. ಮತ್ತೆ ಆಮೇಲೆ ಪುನಃ ವರ್ಷಕ್ಕೆ 3 ಸಲ ಕಟ್ಟಿ ಅಂತ ಹೇಳ್ತಾರೆ ಅವರು. ಇದು ಹಂಗಲ್ಲ, ಲೈಫ್ ಲಾಂಗ್ ಒಂದ್ಸಲ ಹೊಡೆದು ಬಿಟ್ರೆ ಇನ್ನು ನಿಮಗೆ ಇದು ಇನ್ನು ಯಾವುದೇ ಸಮಸ್ಯೆ ಬರಲ್ಲ. ನೋಡಿ, ಎಲ್ಲ ಗಿಡದಲ್ಲಿ ಹೊಡೆದಿದ್ದೀವಿ ನೋಡಿ. ಇಲ್ಲಿ ಹೊಡೆದ ಮೇಲೆ ಬಹಳ ಅದ್ಭುತವಾದ ರಿಸಲ್ಟ್ ಬಂದಿದೆ ಅಲ್ಲಿ. ಓಕೆ, ನೋಡಿ, ಈ ಕಡೆ ಒಂದು, ಈ ಕಡೆ ಒಂದು. ಎಷ್ಟು ಏಜ್ ಇದ್ದಾಗ ಅಥವಾ ಆ ಥರದ್ದೇನು ಲೆಕ್ಕಾಚಾರ? ಗೊನೆ ಬಂದಾಗ ಈ ತರ ಬರಲ್ಲ. ಮೊದಲು ಈ ತರ ನೋಡಿ, ಇದೆಲ್ಲ ಗೆಡ್ಡೆ ಕಾಯಿ ಆಗ್ತದೆ. ಇದು ಸುಲಿಯೋಕ್ಕೂ ಕಷ್ಟ, ದಪ್ಪ ಆಗಲ್ಲ, ಕಾಯಿ ಇಲ್ಲಿ ರೇಟ್ ಇರಲ್ಲ ಇದಕ್ಕೆ. ಬಟ್ ಇದು ನೋಡಿ, ಇದೀಗ ಫಿನಿಶಿಂಗ್ ಬಂದಿದೆ. ಇದು ಅದನ್ನ ಔಷಧಿ ಹಾಕಿದ ನಂತರ ಬಂದಿರೋ ಕಾಯಿಗಳು. ರೋಗಾಂಶ ಎಲ್ಲ ಕೆಳಗಡೆ ಹೋಗ್ತದಲ್ಲ, ರೋಗ ಮೇಲ್ಗಡೆ ಹೋಗೋದಲ್ಲ. ಇಲ್ಲದಿದ್ರೆ ಏನಾಗ್ತದೆ, ರೋಗ ನೋಡಿ ಬಂದು ಈ ತರ ಎಲ್ಲ ಗಿಡ. ಈ ನಾರಾಯಣ ರೆಡ್ಡಿ ಸರ್ ಇದನ್ನ ನಾರಾಯಣ ರೆಡ್ಡಿ ಅವರು ಕಂಡಿಡ್ದಿದ್ದು ದೊಡ್ಡದೊಂದು. ಅವ್ರಿಗೆ ಕೋಟಿ ನಮಸ್ಕಾರ ಆಗ್ಬೇಕು. ಅವ್ರಿಗೆ, ಪ್ರಫುಲ್ ಚಂದ್ರ ಅವ್ರಿಗೆ. ನಾವು ಕೃಷಿಯಲ್ಲಿ ನಾವು ಯಾರು ನೈಸರ್ಗಿಕ ಕೃಷಿಕರು ನಾವು ಅಂತೀವಿ. ಪ್ರಫುಲ್ ಚಂದ್ರ ಅವ್ರನ್ನ, ನಾರಾಯಣ ರೆಡ್ಡಿ ಅವ್ರನ್ನ, ಸುಭಾಷ್ ಪಾಳೇಕರ್ ಅವ್ರನ್ನ, ನಮ್ಮ ಕೈಲಾಸ ಮೂರ್ತಿ ಅವ್ರನ್ನ, ನಮ್ಮ ನಂಜುಂಡ ಸ್ವಾಮಿ ಅವ್ರನ್ನ, ಇವ್ರನ್ನ ಯಾರು ನಾವು ಮರೆಯಂಗಿಲ್ಲ. ಅದ್ಭುತ ಸರ್. ಆಯ್ತಾ? ಇದು ಕಾಫಿ. ಇದನ್ನ ಏನ್ ಮಾಡಿದೀವಿ ನಾವು ನೋಡಿ, ಕಾಫಿ ನೇರವಾಗಿ ಬರಲ್ಲ. ನಾವು ವಾತಾವರಣನ ಕ್ರಿಯೇಟ್ ಮಾಡಬೇಕು. ಈಗ ಟಿ ನರಸೀಪುರದಲ್ಲಿ ಯಾರಾದ್ರೂ ಕಾಫಿ ಮಾಡೋಕ್ಕಾಗ್ತದ? ಇಲ್ಲ, ಯಾಕೆಂದ್ರೆ ಇಲ್ಲಿ ಫುಲ್ ಬಿಸಿಲು, 35 ರಿಂದ 40 ಡಿಗ್ರಿ ಟೆಂಪರೇಚರ್ ಇಲ್ಲಿ. ಅಲ್ಲಿ ಕಾಫಿ ಬರಲ್ಲ. ಬಟ್ ಇಲ್ಲಿ ನೆಲ ಕ್ರಿಯೇಟ್ ಆಗಿದೆ ಅಲ್ವಾ, ಅದರಿಂದ ನೀವು ಇಲ್ಲಿ ಕಾಫಿ, ಇದು ನೋಡಿ, ಇದು ಕಾಫಿ. ಈಗ ಅದ್ಭುತವಾದ ಕಾಫಿ ಬರ್ತಾ ಇದೆ. ಹಾಗಾದ್ರೆ ಇನ್ನೊಂದು, ಯಾವ ನೆಲದ ಮೇಲೆ ಆದ್ರೂ ಏನ್ ಬೇಕಾದ್ರೂ ಬೆಳೆದು ತೋರಿಸಬಲ್ಲುವಂತ ಇದು ಇದೆಯಾ ನಿಮ್ಗೆ? ಖಂಡಿತ. ಎಲ್ಲಿ ಇಂತ ಯಾವ ಊರಲ್ಲೂ ಬೆಳಿಬೋದು ನಾವು. ವಾತಾವರಣನ ಕ್ರಿಯೇಟ್ ಮಾಡ್ಬೇಕಷ್ಟೇ. ನಿಮ್ ಬಿಜಾಪುರದಲ್ಲೂ ಕಾಫಿ ಬೆಳಿಬೋದು, ನೇರವಾಗಿ ಕಾಫಿ ಬೆಳೆಯಕ್ಕಾಗಲ್ಲ.
ತೋಟ ಕ್ರಿಯೇಟ್ ಮಾಡಿ ಅದಕ್ಕೆ ನೆರಳು ರೆಡಿ ಮಾಡಿ ಆಮೇಲೆ ಇದು ಮಾಡೋದು. ಈಗ ನೀವು ಫಸ್ಟ್ ಒಲೆ ಹಚ್ಚೋದು ಕಲಿಬೇಕು, ಮೆಣಸಿನಕಾಯಿ ಹಚ್ಚೋದು ಕಲಿಬೇಕು, ಮೆಣಸಿನಕಾಯಿ ಮಾಡೋದು ಹಚ್ಚಬೇಕು. ಸಣ್ಣ ಪುಟ್ಟ ಅಡಿಗೆ ಹಚ್ಚಿದ ಮೇಲೆ ತಾನೇ ನೀವು ದೊಡ್ಡ ಅಡಿಗೆ ಮಾಡೋಕ್ಕಾಗೋದು. ಹಾಗೆ ಓಕೆ. ತೆಗಿಬೇಕಾದ್ರೆ ಮೊಟ್ಟೆ ಮೇಲೆ ಕೂತಿರ್ಬೇಕು ಅಂದ್ಬಿಟ್ಟು ನೋಡಿ, ಆ ರೀತಿ ತೆಂಗಿನಕಾಯಿ ಅದು ಮೊಟ್ಟೆ ಮೇಲೆ ಕೂತಿರೋದು, ಅಲ್ಲಿ ಕಾಣಿಸಲ್ಲ, ಅದು ಮೊಟ್ಟೆ ಮೇಲೆ ಕೂತಿರೋದು. ಅದು ನಾವು ಬೀಜಕ್ಕೆ ಆಯ್ಕೆ ಮಾಡ್ಬೋದು. ಅದೇ ನೋಡಿ, ಈಗ ಇಲ್ಲಿ ಇಳೆ ಬಿಟ್ಕೊಂಡಿದೆಯಲ್ಲ ಇಲ್ಲಿ ಕೆಳಗಡೆ, ಇದು ಬೀಜಕ್ಕೆ ಆಗಲ್ಲ. ಓಕೆ. ಅದರಿಂದ ನಮಗೊಂದು 100 ಗಿಡ ಇದ್ರೆ ಒಂದು 5 ಗಿಡನ ನಾವು ಬೀಜಕ್ಕೆ ಆಯ್ಕೆ ಮಾಡ್ಕೋಬಹುದು. ಅಂತವನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ಗುರ್ತು ಇಟ್ಕೊಂಡು ನಾವು ಅದರಿಂದಾನೇ ನೋಡಿ, ಅದ್ರದ್ದು ಬುಡ ದಪ್ಪ, ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ನೋಡಿ, ಅದ್ರ ಬುಡ ದಪ್ಪ ಇದೆ, ಮೇಲೆ ಹೋದಾಗ ಸಣ್ಣ ಇದೆ. ಈಗ ಅಲ್ಲಿ ಆಲ್ರೆಡಿ 48 ಗರಿ ಇದೆ. ಅಲ್ಲಿ 48 ಗರಿ ಇದೆಯಾ? ಗರಿ ಇದೆ ಅಲ್ಲಿ, ಸುತ್ತ ನಿಮ್ಗೆ ಗರಿ ಬರ್ತದೆ ನೋಡಿ ಅಲ್ಲಿ. ಮತ್ತೆ ಅದ್ರದ್ದು ಗೊನೆ ಮೊಟ್ಟೆ ಮೇಲೆ ಕೂತಿದೆ, ಇಳೆ ಬಿಟ್ಟಿಲ್ಲ. ಅದು ಇಳೆ ಬಿಟ್ಬಿಟ್ರೆ ಅದು ಇಲ್ಲಿ ಫೇಲಿಯರು ನೋಡಿ, ಹಿಂಗೆ. ಮತ್ತೆ ಅದು ಸ್ಟ್ರೈಟ್ ಇದೆ ನೋಡಿ, ಇದು ನೋಡಿ ಹಿಂಗೆ ಟ್ವಿಸ್ಟ್ ಇದೆ, ಇದು ಹಿಂಗಿದೆ. ಅಂತ ಗಿಡನ ನೋಡಿ ನಾವು ಆಯ್ಕೆ ಮಾಡ್ಬೇಕು. ಅದು ಉತ್ತಮ. ಅದರಲ್ಲಿ ನಿಮ್ಗೆ ಏನಾಗ್ತದೆ, 300-350 ಕಾಯಿ ಒಂದು ವರ್ಷಕ್ಕೆ ನಿರೀಕ್ಷೆ ಮಾಡ್ಬೋದು. ಎಲ್ಲೋ ಸಂತೆಯಲ್ಲಿ 50 ರೂಪಾಯಿಗೆ ಗಿಡ ಕೊಟ್ಟರು ಅಂತ ತಗೊಂಡು ನೀವು ನಟ್ಬಿಟ್ರೆ, ನೀವು ಕೊಟ್ಟಿರೋದು ಎಷ್ಟಲ್ಲಿಗೆ 50 ರೂಪಾಯಿ, ಅದರಲ್ಲಿ 50 ಕಾಯಿನೇ ಬರೋದು. ಅಯ್ಯಯ್ಯೋ, ಹಂಗಾರೆ ಯಾವ ಮರದಿಂದ ತೆಗೆದವ್ರೆ ಅಂತ ಗೊತ್ತಿಲ್ಲ, ಕೇಳೋದಕ್ಕೆ ಇವರಿಗೆ ಅದ್ರ ಜ್ಞಾನನೂ ಗೊತ್ತಿಲ್ಲ, ಜ್ಞಾನನೂ ಇಲ್ಲ. ಮತ್ತೆ ಎರಡನೇ ಅವ್ನು ಸಂತೆಯಲ್ಲಿ ಮಾರೋ ಅವ್ನು ಕೇಳೋಕ್ಕಾಗಲ್ಲ. ಅಧಿಕಾರಿಗಳು ಅವ್ರು ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಅವ್ನು ಈ ವರ್ಷ ಈ ಊರಲ್ಲಿ ಇರ್ತಾನೆ, ಇನ್ನೊಂದು ವರ್ಷ ಇನ್ನೊಂದು ಊರಿಗೆ ಹೋಗ್ತಾನೆ. ಬಟ್ ನಾವು ನಮ್ಮ ಸ್ಥಳದ ಜಾಗದಲ್ಲಿ ಇರಬೇಕು, ನಿಮ್ ಮುಂದೆ ನಾವು ದಿನ ಕಾಣಿಸ್ಕೋಬೇಕು, ನಾವು ಉತ್ತರ ಹೇಳ್ಬೇಕಲ್ಲ ನಿಮ್ಗೆ. ಆಗ ನಾವು ಎಂತ ಗಿಡ ಕೊಡ್ಬೇಕು? ಸೊ ನಿಮಗೆ ವಾಪಸ್ ಪ್ರಶ್ನೆ ಬರೋದ್ರಿಂದ ನೀವು ಅಂಥದ್ದು ಒಳ್ಳೇದನ್ನು ಕೊಟ್ಟು ಕಳಿಸ್ತೀರಿ. ಆಮೇಲೆ ನಾವು ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಒಂದು ವರ್ಷಕ್ಕೆ ನಾನೊಂದು 15,000-20 ಸಾವಿರ ಗಿಡ ತಯಾರು ಮಾಡ್ಬೋದು ಅಷ್ಟೇ ನಾನು. ಯಾಕಂದ್ರೆ ನನ್ನ ತೋಟದಲ್ಲಿ ಇರೋದೇ 800 ಗಿಡ. 800 ಗಿಡದಲ್ಲಿ ನಾನು 40-50 ಗಿಡ ಸೆಲೆಕ್ಟ್ ಮಾಡ್ಬೋದು. ಕೆಲವು ಟೈಮಲ್ಲಿ ನಮಗೊಂದು 100 ಗಿಡ ಸೆಲೆಕ್ಟ್ ಮಾಡ್ಬೋದು. 100 ಗಿಡದಲ್ಲಿ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಬರ್ಬೋದು ನನಗೆ? ಒಂದು 30,000 ಗಿಡ ಮಾಡ್ಬೋದು. ಹಾಗೆ ನೋಡಿ, ಇದು ಕಾಫಿ ನೀರು ಅರ್ಥ ಇದೆ. ಮತ್ತೆ ಪ್ರತಿ ಗಿಡದಲ್ಲಿ, ತೆಂಗಿನ ಗಿಡ ಸುತ್ತ ನಾವು ಈ ರೀತಿ ಗ್ಲಿಸರಿನ್ ನೆಟ್ಕೊಳ್ಬೇಕು. ಅದು ಹೇಳಿದ್ನಲ್ಲ, NPK ಇದು ಕೊಡೋದು. ಇದನ್ನೇನು ಮಾಡ್ಬೇಕಂದ್ರೆ ನೆಕ್ಸ್ಟ್ ನೀವು ಜೂನ್ಗೆ ಇದ್ರ ಬುಡಕ್ಕೆ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿಬಿಟ್ಟಾಗ ನಿಮ್ಗೆ ಅಲ್ಲಿ 10 ಸುಳಿ ಬರ್ತದೆ. ಕತ್ತರಿಸಿ ಇಲ್ಲೇ ಹಾಕೋದು. ಮತ್ತೆ ನೋಡಿ, ಇಲ್ಲಿ ನಾವೀಗ ತೆಂಗಿನ ಗಿಡದಲ್ಲಿ ನಾನು ನಿಮ್ಗೆ ಹೇಳಿದೆ ಆವಾಗಲೇ, ಒಂದು ಗಿಡದಲ್ಲಿ ನಮಗೆ ಒಂದು 12 ಗರಿ ಬಿದ್ದೇ ಬೀಳುತ್ತೆ. ಒಂದು ವರ್ಷಕ್ಕೆ 12 ಗರಿ ಬೀಳುತ್ತೆ, 300 ಕಾಯಿ ಸಿಪ್ಪೆ ಬರುತ್ತೆ. ಅದನ್ನೆಲ್ಲ ಇಲ್ಲೇ ಹಾಕಿದಾಗ ಇನ್ನು ಇದು ಗಿಡಕ್ಕೆ ಬೇರೆ ಗೊಬ್ಬರ ಏನು ಕೊಡ್ಬೇಕು ನೀವು? ಬೇರೆ ಗೊಬ್ಬರ, ಅದ್ರ ಗೊಬ್ಬರ ಅದೇ ಗೊಬ್ಬರ. ಓಕೆ, ಅದೇ ಗೊಬ್ಬರ. ಇದಕ್ಕೆ ಸ್ಪ್ರಿಂಕ್ಲಿಂಗ್ ನೀವು ಮಾಡಿದ್ದ? ಇದು ಸ್ಪ್ರಿಂಕ್ಲರ್ ನಾವು ಮಾಡಿದಲ್ಲ, ಸ್ಪ್ರಿಂಕ್ಲರ್ಗೆ ಒಂದು ಐಡಿಯಾ ಕೊಟ್ಟೋ ನಾವು, ಅಲ್ಲೊಂದು ಓಪನ್ ಮಾಡಿ ಇಟ್ಕೊಳ್ಳಿ, ಬೇಕಾದಾಗ ನೀವು ಆರಿಸ್ಕೋಬಹುದು ಅಂತ. ಮತ್ತೆ ಇದಕ್ಕೆ 2 ಲೈನ್ ಇದೆ, ಒಂದು ಡ್ರಿಪ್ ಲೈನ್ಗೂ ಒಂದು ಹೋಗ್ತದೆ. ಡ್ರಿಪ್ ಲೈನ್ ಆಫ್ ಮಾಡ್ಕೊಂಡಾಗ ನಾವು ಈ ಜೆಟ್ನು ಬಳಸ್ಕೋಬಹುದು. ಅಲ್ಲಿ ಮೋಟ್ರ್ ಮಾಡೋಗ್ಲೇ, ಅಲ್ಲಿಂದ ಮಾಡೋಗ್ಲೇ ನಾವು ಟೀ ಬಿಟ್ಕೊಂಡಿದೀವಿ ಎಕ್ಸ್ಟ್ರಾ, ಆ ಟೀಗೆ ಒಂದು ಹಾಕೊಳ್ತೀವಿ. ಈ ರೀತಿ ಜೆಟ್ ಮಾಡಿ, ಯಾಕಂದ್ರೆ ಇಲ್ಲಿ ಭೂಮಿಲಿ ಯಥೇಚ್ಛ ನೀರಿದೆ, ಇಲ್ಲಿ ನೀರಿಗೇನು ತೊಂದರೆ ಇಲ್ಲ. ಮತ್ತೆ ಕರೆಂಟು ಇದೆ. ಮತ್ತೆ ಇವರು ಸೋಲಾರು ಮಾಡ್ಕೊಂಡಿದ್ದಾರೆ, ಸೋಲಾರಲ್ಲಿ ಮುಂದ್ಗಡೆ ಇದೆ. ಆ ನೀರು ಅಂದ ತಕ್ಷಣ ಒಂದು ಪ್ರಶ್ನೆ ಬಂತು ನನಗೆ. ಈಗ ಸೌಳ್ ನೀರಂತ ಬರುತ್ತೆ, ಸಿಹಿ ನೀರಂತ ಬರುತ್ತೆ. ಆ ನೀರಿನಿಂದ ಏನಾದರೂ ಬೆಳೆಗಳು ವ್ಯತ್ಯಾಸ ಅಥವಾ ಹಂಗೇನಾದರೂ ಆಗುತ್ತೆ? ಬೆಳೆಗಳದ್ದು ವ್ಯತ್ಯಾಸ ಬರ್ತದೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ, ನೇರವಾಗಿ ಯಾವುದೇ ಅದು 100 ಅಡಿ 200 ಅಡಿ 300 ಅಡಿಯಿಂದ ಬರೋ ನೀರೆಲ್ಲ, ಸುಮಾರಾಗಿ 100-150 ಅಡಿ ಮೇಲೆ ಬರೋ ನೀರೆಲ್ಲ ಒಳ್ಳೆ ನೀರೇ. 400-500 ಅಡಿ ಒಳಗಡೆ ಹೋದ್ರೆ ಅದು ನೀರು ಅಂತ ಒಳ್ಳೆ ನೀರಲ್ಲ. 1000 ಅಡಿಗೆ ಹೋದ್ರೆ ಅದು ನೀರೇ ಅಲ್ಲ. ನಾನು ಹೇಳೋದೇನಪ್ಪ ಅಂದರೆ, ಬೋರ್ ಅದು 50 ಅಡಿಲೇ ಇರಲಿ 25 ಅಡಿಲೇ ಇರಲಿ, ನೇರವಾಗಿ ಬೋರ್ ನೀರನ್ನು ಯಾರು ಕೃಷಿಗೆ ಬಳಸಬಾರ್ದು. ಏನು ಮಾಡಬೇಕು? ಆ ನೀರನ್ನು ಏನು ಮಾಡ್ಬೇಕಂದ್ರೆ, ನಾವು ಒಂದು ಟ್ಯಾಂಕಲ್ಲಿ ಸಂಗ್ರಹಿಸ್ಕೊಳ್ಬೇಕು, ಓಪನ್ ಪ್ಲೇಸಲ್ಲಿ. ಅಲ್ಲಿ ಕಸ ಕಡ್ಡಿ, ಮೀನು, ಕಪ್ಪೆ, ಕೊಳೆ ಎಲ್ಲ ಅದರಲ್ಲಿ ಓಡಾಡಿರ್ಬೇಕು ಆ ನೀರಲ್ಲಿ. ಆ ನೀರು ಜೀವಂತ ನೀರು. ಬೋರಿಂದ ಡೈರೆಕ್ಟಾಗಿ ಬರೋದು ಜೀವಂತ ನೀರೇ ಅಲ್ಲ, ಏನೂ ಇಲ್ಲ ಅದರಲ್ಲಿ. ನೀವು ಬಿಸ್ಲರಿ ವಾಟರ್ ಅಂತ ಕುಡಿದಿರಲ್ಲ, ಅದ್ರೊಳಗೆ ಏನಿದೆ? ಏನು ಇಲ್ಲ ಅದರಲ್ಲಿ. ಅದೇ ಹರಿಯೋ ನೀರನ್ನು ಮೋಕ್ಷ ನೀರು ಕುಡೀರಿ. ನೀರು ಏನಾಗಬೇಕು ಅಂತ ಹೇಳಿದ್ರೆ, ಪ್ರಕೃತಿ ಜೊತೆಗೆ ಹೊಂದಾಣಿಕೆ, ಸೂರ್ಯನ ಕಿರಣ, ಗಾಳಿ ಎಲ್ಲ ಸೇರ್ಬೇಕಲ್ಲಿಗೆ, ಅವಾಗ ಅದು ಜೀವಂತ ನೀರು. ಕೃಷಿ ಹೊಂಡದಲ್ಲಿ ಇಟ್ಕೊಂಡು ಅಲ್ಲಿ ಪಾಚಿ ಬರೆಸಿ ಅಲ್ಲೊಂದು 8 ದಿನ ನೀರು ಇಟ್ಕೊಂಡು ಆಮೇಲೆ ಅದನ್ನು ಆಯಿಸೋದಿದೆಯಲ್ಲ, ಅದು ಜೀವಂತ ನೀರು, ಭಾಳ ಉತ್ತಮ ಕೃಷಿಗೆ. ಬೋರ್ ನೀರು ನೇರವಾಗಿ ಬರೋದು ನಮ್ಮ ಸಮಾಧಾನಕ್ಕೆ ನಾವು ಕೊಟ್ಬಿಡ್ತೀವಿ ಅಷ್ಟೇ. ಮತ್ತು ಇಂಥ ಬಿಸಿಲಲ್ಲಿ ನಾವು ನೀರು ಕೊಡ್ಬಾರ್ದು. ಆ್ಯಕ್ಚುಲಿ ಕೊಡಬಾರ್ದು. ನೀರು ಕೊಡಬೇಕಾದ್ರೆ ಸಂಜೆಯ ಸಮಯ ಭಾಳ ಉತ್ತಮ. ಯಾಕೆ ನಾವು ಈಗ ಬಿಸಿಲು ಅದು ಏನೋ ಇದಾಗಿರುತ್ತೆ, ದಾಹ ಆಗುತ್ತೆ, ನಮಗಾದಂಗೆ ಭೂಮಿಗೂ ಆಗುತ್ತೆ ಅಂತ ಅನ್ಕೋತೀವಿ ನಾವು. ಈ ಬಿಸಿಲಲ್ಲಿ ನಾವು ನೀರು ಕೊಟ್ಟಾಗ ಏನಾಗ್ತಂದ್ರೆ, ಒಂದು ಬಹುತೇಕ ನೀರು ಆವಿಯಾಗಿ ಹೋಗ್ಬಿಡುತ್ತೆ. ಎರಡನೇದು, ಆ ಗಿಡಕ್ಕೆ ಬಿಸಿ ಮಣ್ಣಿರೋದ್ರಿಂದ ನೀರು ಬಿದ್ದಾಗ ಅದಕ್ಕೆ ಬೇರಿಗೆ ತುಂಬ ತೊಂದರೆ ಆಗ್ತದೆ.
ಅದರಿಂದ ನಾವು ಸಂಜೆಯ ಸಮಯದಲ್ಲಿ ನೀರು ಕೊಡೋದು ಭಾಳ ಉತ್ತಮ. ಇಲ್ಲ ಬೆಳಗ್ಗೆ ಇಲ್ಲ ಸಾಯಂಕಾಲ. ಬೆಳಗ್ಗೆ ಅಂತೂ ಕೊಡೋಕೆ ಹೋಗ್ಬಾರ್ದು. ಬೆಳಿಗ್ಗೆ ಅಂದರೆ 4:15 5 ಗಂಟೆ ಒಳಗೆ ಕೊಡ್ಬೋದು. ಆಮೇಲೆ ಒಂದು 3 ಗಂಟೆ 4 ಗಂಟೆ ಆದಮೇಲೆ ಬಿಸಿಲು ಕಾವು ಜಾಸ್ತಿ ಆಗ್ತದೆ. ಅದೇ ನೀವು ಸಂಜೆ ಕೊಡೋದಾದ್ರೆ 6 ಗಂಟೆ 7 ಗಂಟೆಗೆ ನೀವು ಸಂಜೆ ಕೊಟ್ಟರೆ ರಾತ್ರಿ ಎಲ್ಲ ತ್ಯಾವ ಇರ್ತಲ್ಲ, ತಂಪಿರುತ್ತಲ್ವ, ಯಾವುದೇ ಜೀವಾಮೃತ ಆಗಲಿ ಗೋಕುಪಾಮೃತ ಆಗಲಿ ಜಮೀನಿಗೆ ನೀರೇ ಆಗಲಿ ಸಾಯಂಕಾಲದ ಹೊತ್ತು ಕೊಡೋದು ತುಂಬ ಉತ್ತಮ. ಅದರಲ್ಲೂ ಹುಣ್ಣಿಮೆಯಲ್ಲಿ ರಾತ್ರಿ ನೀರು ಕೊಟ್ಟರೆ ಆ ಗಿಡಗಳಿಗೆ ಆಗೋ ಆನಂದನೇ ಬೇರೆ. ಹುಣ್ಣಿಮೆಯಲ್ಲಿ ಚಂದ್ರ ಇದ್ದಾಗ ನೀರು ಕೊಟ್ಟರೆ ಜಟ್ಟೆ ಕೊಡಿ, ಸ್ಪ್ರಿಂಕ್ಲರ್ ಕೊಡಿ, ಏನೇ ಕೊಡಿ, ಓಪನ್ನಲ್ಲಿ ನೀರು ಈ ಥರ ಕೊಡೋದು ತುಂಬ ಒಳ್ಳೆಯದು. ಏನು ಪ್ರಕೃತಿ ಮಾತಾಡ್ತೀರಾ ನೀವು? ಅಲ್ಲ, ಇರೋದೇ ನಿಯಮ ಅದು. ನಾವು ಮಾತಾಡ್ತಿರೋದಲ್ಲ, ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳು ಹೇಳ್ಬಿಟ್ಟಿದ್ದಾರೆ ನಿಮಗೆ. ನಾವೇನು ರಿಸರ್ಚ್ ಮಾಡೋದಲ್ಲಿ, ಅದಕ್ಕೊಂದು ಡಾಕ್ಟ್ರೇಟು ಸರ್ಚ್ ಆಗೋಗಿದೆ. ನೀವೇನೋ ಒಂದು ರಿಸರ್ಚ್ ಮಾಡಿದ್ರೆ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್, ಅದಕ್ಕೊಬ್ಬ ಡಾಕ್ಟ್ರು. ಓಕೆ, ಅದ್ಭುತ. ಇದರಲ್ಲಿ ತೆಂಗಿನ ಮತ್ತೆ ಏನೇನಿದೆ ಸರ್ ಈ ತೋಟದಲ್ಲಿ? ಈ ತೋಟದಲ್ಲಿ ಈಗ ಆಲ್ಮೋಸ್ಟ್ ಸ್ವಲ್ಪ ಕಾಫಿ ಹಾಕಿದ್ದೀವಿ, ತೆಂಗಿದೆ, ಅಡಿಕೆ ಇದೆ, ಆಮೇಲೆ ಇನ್ನು ಬೇರೆ ಬೇರೆ ಹಣ್ಣಿನ ಗಿಡಗಳಿದೆ. ಸ್ವಲ್ಪ ಆಫ್ ಮಾಡಿದ್ರೆ ನಾವು ಪಾಸ್ ಆಗ್ಬಿಡ್ತೀವಿ. ಮತ್ತೆ ಇದು ತೆಂಗು ಅಡಿಕೆ ಯಾವಾಗಲೂ ಇದು ಮಿಕ್ಸ್ ಆಗಬಾರ್ದು, ನಾನು ಹೇಳಿದ್ದೆ ಇವರಿಗೆ, ಆದರೂ ಪರವಾಗಿಲ್ಲ ಹಾಕಿ ಅಂದರು. ಇದು ಅಡಿಕೆ ಮೇಲೆ ಹೋದ್ಮೇಲೆ ತೆಂಗಲ್ಲಿ ಫಸಲು ಆಗಲ್ಲ, ನರಳಾಗ್ಬಿಡ್ತದೆ. ಅವ್ರು ಹಾಕಿ ಓಕೆ, ಸೂಪರ್. ಕೆಲವರು ಪಾರ್ಟಿಗಳು ಹೂ ಒಂದಿದ್ದಕ್ಕೆ ನಾವು ಎಷ್ಟು ಅನ್ಬೇಕಲ್ವಾ, ಅದ್ರ ರಿಸಲ್ಟ್ ಏನಂತ ಹೇಳ್ಬಿಟ್ಟಿರ್ತೀವಿ. ನೋಡಿ, ಇದು ಇವಾಗ ಈ ಬಿಸಿಲಲ್ಲಿ ನೀವು ಏನಾಗ್ತಂದ್ರೆ ಇದೊಂಥರ ಈ ಬಿಸಿಲಿ ನೀವು ಬಂದು ಕೋಲ್ಡ್ ಕುಡ್ದಂಗೆ. ಇದು ಸೆಕೆಗೆ ನೀವು ಹೊರಗಡೆ ಬಿಸಿಲಿಂದ ಬಂದಿದ ತಕ್ಷಣ ಫ್ರಿಡ್ಜಲ್ಲಿರೋ ನೀರು ಕುಡಿದ್ರೆ ಏನಾಗ್ತದೆ, ಶಮನ ಆಗ್ತದೆ ಅಷ್ಟೇ, ಬಟ್ ಬಾಯಾರಿಕೆ ದ್ವಿಗುಣ ಆಗ್ತದೆ. ಅದೇ ನೀವು ಬಿಸಿ ನೀರು ಕುಡೀರಿ, ಬಿಸಿಲಿಂದ ಬಂದು ಬಿಸಿ ನೀರು ಕುಡೀರಿ, ಬಿಸಿ ಕಾಫಿ ಕುಡೀರಿ, ಬಿಸಿ ಟೀ ಕುಡೀರಿ, ಬಾಡಿಯನ್ನು ಕೂಲ್ ಮಾಡ್ತದೆ. ಇದು ಪ್ರಕೃತಿ ನಿಯಮ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ 5000 ವರ್ಷಗಳ ಹಿಂದೆ ಹೇಳಿರೋದು. ಏನಂತ? ಉಷ್ಣಂ ಉಷ್ಣೇನ ಸಮತ, ಶೀತಂ ಶೀತೇನ ಸಮತ ಅಂತ. ನಿಮ್ಮ ಮೈ ಬೇಸಿಗೆಯಲ್ಲಿ ನಿಮ್ಮ ಬಿಸಿಲು ತುಂಬಾ ಬಿಸಿಲಿಂದ ಮನೆ ಒಳಗಡೆ ಬನ್ನಿ, ಫ್ಯಾನ್ ಹಾಕ್ಬಾರ್ದು, AC ಆನ್ ಮಾಡಬಾರ್ದು, ಕೋಲ್ಡ್ ಡ್ರಿಂಕ್ಸ್ ಕುಡಿಬಾರ್ದು, ಬಿಸಿ ಕಾಫಿನೇ ಕುಡೀರಿ, ಅಥವಾ ಬಿಸಿ ಟೀ ಕುಡೀರಿ, ಅಥವಾ ಬಿಸಿ ಕಷಾಯ ಕುಡೀರಿ. ಬಾಡಿಯನ್ನು ಕೂಲ್ ಮಾಡ್ತದೆ, 2-3 ಅವರ್ಸ್ ಆರಾಮಾಗಿರಿಸ್ತದೆ. ಅದೇ ನೀವು ಕೋಲ್ಡ್ ಕುಡಿದ್ಬಿಟ್ರೆ ನಿಮ್ಮ ಬಾಡಿಗೆ ಅದು ಸೆಟ್ ಆಗಲ್ಲ. ಪ್ರಯೋಗ ಮಾಡಿ ನೋಡಿ. ಇದ್ರ ಬಗ್ಗೆ ಒಂದು ಬುಕ್ ಬರ್ತೀನಿ, ಆಮೇಲೆ ಕೊಡ್ತೀನಿ. ಕೊಡ್ರಿ. ಈಗ ನಿಮ್ಗೆ 74 ವರ್ಷ ಅಂತ. ಅಷ್ಟೇ ಜಸ್ಟ್. ಹೆಂಗೆ ಇದ್ರ ಗುಟ್ಟೇನು? ಏನಿಲ್ಲ, ಮಿತವಾದ ಊಟ, ಬೆಳಿಗ್ಗೆ 2 ಗಂಟೆಗೆ ಹೇಳೋದು, ರಾತ್ರಿ 8 ಗಂಟೆಗೆ ಮಲಗಿಬಿಡೋದು. ಬೆಳಿಗ್ಗೆ 2 ಗಂಟೆಗೆ ಹೇಳೋದ? 2 ಗಂಟೆಗೆ ಎಚ್ಚರಾಗ್ಬಿಡ್ತು ನಮಗೆ. 2 ಗಂಟೆ ಮೇಲೆ ಅವ್ನು ಮಲಗಿರ್ಬಾರ್ದು. ಅಯ್ಯೋ ಶಿವನೇ, ಗಾಢವಾದ ನಿದ್ದೆ ಬರೋ ಸಮಯ ಅದು ಹೇಳ್ತಾರೆ ಅಷ್ಟೇ. ಬಟ್ ನಿಮ್ಮ ದೇಹ ರಿಪೇರಿ ಮಾಡ್ಕೊಳ್ಳೋದು ಟೈಮ್ ಯಾವುದಂದ್ರೆ ಬೆಳಗಿನ ಜಾವ, ರಾತ್ರಿ 9 ರಿಂದ 3. ರಾತ್ರಿ 9 ರಿಂದ 3. ಈ 9 ರಿಂದ 11 ಗಂಟೆವರೆಗೂ ಮಲಗಿರ್ತೀರಿ ಅಂದ್ರೆ ದೇಹ ರಿಪೇರಿ ಆಗಲ್ಲ. ನಾವು 8 ಗಂಟೆಗೆ ಮಲಗಿಬಿಡ್ತೀವಿ, 8:15ಗೆಲ್ಲ ನಿದ್ದೆ ಬಂದ್ಬಿಟ್ಟಿರ್ತದೆ. 9 ರಿಂದ 2 ಗಂಟೆವರೆಗೆ ನಮ್ಮದು ಎಲ್ಲ ಕ್ಲೀನ್ ಆಗ್ತದೆ. 2 ಗಂಟೆಗೆ ಎದ್ದ ಮೇಲೆ ನಿದ್ದೆ ಬರಲ್ಲ. ನಮ್ಮೆಲ್ಲ ಕ್ರಿಯೆಗಳು, ಯೋಗ. ಅಲ್ಲ, ಈಗ ವಯಸ್ಸಾಗೈತೆ ಅಂತ ನೀನು ಮೊದಲಿಂದ ಅದೇ ಅಭ್ಯಾಸ. ಓಕೆ, 74 ವರ್ಷ ಅಂದ್ರೆ ನಂಬಕ್ಕೆ ಆಗಲ್ವಲ್ಲ ಸಾಹೇಬ್ರೆ? ಆಮೇಲೆ 2 ಊಟ. ಯಾವುದು? ಬೆಳಿಗ್ಗೆ ಈಗೇನೋ ಅಲ್ಲಿ ಜೊತೆಲಿ ಹೋದಾಗ ಕೆಟ್ಟೋಗ್ಬಿಡ್ತೀವಿ ಅಷ್ಟೇ. ಇಲ್ಲದ್ರೆ ಬೆಳಿಗ್ಗೆ ಒಂದು ಊಟ, ಸಂಜೆ 5:30 6 ಗಂಟೆ ಒಳಗೆ ಒಂದು ಊಟ ಅಷ್ಟೇ. ನೈಟ್ ಊಟ ಇಲ್ಲ. ಆಮೇಲೆ ಯಾರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗ್ತದೆ ಅಷ್ಟು ಸಹಾಯ ಮಾಡೋದು. ಈ ಲೈಫಲ್ಲಿ ಖುಷಿಯಾಗಿರ್ಬೇಕಾದ್ರೆ 2 ಚೆನ್ನಾಗಿ ನೆನಪಿಡ್ಬೇಕು. ಯಾವುದು? ಯಾರು ನಮಗೆ ತೊಂದರೆ ಕೊಟ್ಟಿದ್ರೆ ಅದನ್ನ ಮರ್ತು ಬಿಡ್ಬೇಕು. ಯಾರು ನಮಗೆ ತೊಂದರೆ ಕೊಟ್ಟಿದ್ರೆ ಅದನ್ನ ಮರ್ತು ಬಿಡ್ಬೇಕು, ಅಲ್ಲಿಗೆ ಬಿಟ್ಬಿಡ್ಬೇಕು. ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದನ್ನೂ ಮರ್ತು ಬಿಡ್ಬೇಕು. ಆಗ ನೀವು ಹ್ಯಾಪಿಯಾಗಿರ್ಬೋದು. ಓಕೆ, ಇಲ್ಲಿ ಬಾಸ್ ನೋಡಿ, ಈಗ ಇಲ್ಲಿಂದ ನಾವು ಮಾಡಿದ ಮೊದಲನೇ ತೋಟ ಇದು. ಮೊದಲನೇ ತೋಟ ಇಲ್ಲಿಂದ ಈಚೆ ನಮ್ಮ ಹ್ಯಾಂಡ್ ಓವರ್ಲಿ ಇದು ತೋಟ ಇದು. ಹೌದಾ? ಇದು ನೋಡಿ, ಇದು ಬಟರ್ ಫ್ರೂಟು, ಅಲ್ಲಿ ಬಟರ್ ಫ್ರೂಟು ನೋಡಿ, ಅಲ್ಲಿ ಪಪ್ಪಾಯ ನೋಡಿ, ಇದು ಬಾರ್ಡರ್ ಹಾಕಿರೋ ತೆಂಗಿದು, ಇದು ಏಲಕ್ಕಿ, ಇದು ಆಲ್ ಸ್ಪೈಸ್ ಇದು. ಆಮೇಲೆ ಇದು ಅದು ಬಟರ್ ಫ್ರೂಟು. ಒಟ್ಟಿನಲ್ಲಿ ನಂಗೆ ಗೊತ್ತಾಯ್ತು ಈಗ. ನಾನೇ ಕಂಡುಹಿಡಿಬೋದು ನೀವು ಎಲ್ಲೆಲ್ಲಿ ತೋಟ ಮಾಡಿರಿ ಈಗ. ಶಿಸ್ತುಬದ್ಧವಾಗಿ ಮಾಡಿರ್ತೀರಿ, ಒಂದಕ್ಕೊಂದು ತೊಂದರೆ ಇಲ್ದಂಗೆ ಮಾಡಿರ್ತೀರಿ, ಗಾರ್ಡನ್ ತರ ಮಾಡಿರ್ತೀರಿ ತೋಟನ ಅಲ್ವಾ? ಆಮೇಲೆ ಸಮೃದ್ಧವಾಗಿ ಎಲ್ಲಾ ಮರನು ಬೆಳೆಸಿರ್ತೀರಿ. 8 ಅಡಿ ಗ್ಯಾಪ್ ಕೊಟ್ಟಿರಿ. 6 ಅಡಿ ಗ್ಯಾಪ್. ಸೂಪರ್. ಓಕೆ,
ಮಸ್ತಾಗಿ ಗೊತ್ತಿದೆ. ನೋಡಿ ಇಲ್ಲಿ. ಹಾಂ, ಓಕೆ. ಇದು ಎಷ್ಟು ವರ್ಷ ಆಯ್ತು ಸರ್? ಇದು 1.5-2 ವರ್ಷ ಆಗಿರ್ಬೇಕಿದು. 2 ವರ್ಷ. 2 ವರ್ಷ ಆಯ್ತು. ಇದು ಅದ್ಭುತವಾಗಿದೆ ರೀ. ಇದು ಹಾಂ, 2 ವರ್ಷ. 2 ವರ್ಷದಲ್ಲಿ ಹಂಗಾರೆ ಈಗ ಯಾರು ಮಾಡಿದ್ರೆ ಈಗ ಅವರು 2 ವರ್ಷ ಸಾಕು, 1.5-2 ವರ್ಷ. 1 ವರ್ಷದಲ್ಲಿ ನಾವು 6 ತಿಂಗಳು ತೋಟ ರೆಡಿ ಮಾಡ್ಬಿಡ್ತೀವಿ. ಹಾಂ, 6 ತಿಂಗಳು. ಇನ್ನೊಂದು ತೋಟ ಇದೆ, 3 ತಿಂಗಳು ತೋಟ ಬೇಕಾದ್ರೆ ತೋರಿಸ್ತೀನಿ. ಅದು ಇದಕ್ಕಿಂತ ದೊಡ್ಡ ಕಾಡಾಗ್ಬಿಟ್ಟಿದೆ. 3 ತಿಂಗಳಿಗೆ? 3 ತಿಂಗಳು. ಅಯ್ಯೋ, ಅದೇನು ಮ್ಯಾಜಿಕ್ ಮಾಡಿದ್ರಿ ಇಲ್ಲಿ? ಅಯ್ಯೋ, ಏನು ಇಲ್ಲ. ಹಾಂ, ಸುಮ್ಮನೆ ಇದ್ರೆ ಆಯ್ತು. ಇದು ಒಂದು ನಿಮಿಷ ಮಾತಾಡ. ಹೌದಾ? ಮಾಡ್ಕೊಂಬ. ಹಾಂ ಹಾಂ ಹಾಂ. ಇಲ್ಲಿ ಪಾಪ. ಹ್ಞೂ, ನಮಸ್ತೆ. ನಮಸ್ತೆ ನಮಸ್ತೆ, ಬನ್ನಿ. ಪರವಾಗಿಲ್ಲ. ನಾನು ಮೊನ್ನೆ ನಿಮ್ಮದು ವಾಯ್ಸ್ ಕೇಳ್ಕೊಂಡೆ, ಆಮೇಲೆ ನೋಡೋಣ ಅಂತ ಆಯಿತು, ಹಾಗೆ ಬಂದೆ. ಅಮ್ಮ ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ. ಇವರು ನಮ್ಮ ಸ್ನೇಹಿತರು. ನಮಸ್ತೆ ಸರ್. ಅವರು ಒಂದು ಬದುಕಿನ ಬುತ್ತಿ ಅಂತ ಒಂದು ನೋಡಿದ್ದೀರಿ? ಹೌದಾ? ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಇರಲಿ ನಮಸ್ತೆ ನಮಸ್ತೆ. ಅವರ ಶ್ರೀಮತಿಯವರು, ಅವ್ರ ಸಿಸ್ಟ್ರು. ನಮಸ್ತೆ ನಮಸ್ತೆ. ಭಾಳ ಖುಷಿ ಆಯ್ತು ಅಲ್ಲಿಂದ ಡಾಕ್ಟರ್ಗಳು ತೋಟ ನೋಡಿ. ಸರ್, ಇಷ್ಟೊತ್ತು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ, ನೀವು ಬಂದಿದ್ದು ಭಾಳ ಖುಷಿ ಆಯ್ತು. ಎಲ್ಲಿ ಮಿಸ್ ಆಗ್ಬಿಡ್ತೀರ ಅಂತ ಅನ್ಕೊಂಡಿದ್ದೆ. ಹೇಳಿ ಸರ್, ದುಬೈಯಿಂದ ಪ್ರಯಾಣ ಹೇಗೆ? ಈಗೇನು? ಅಬುದಾಬಿ. ಅಬುದಾಬಿ ಇದ್ವಿ. ನಾನು, ನಮ್ಮ ಮನೆಯವರು, ನನ್ನ ತಂಗಿ 3 ಡೆಂಟಿಸ್ಟೇ. ಸೊ ಈಗ ಕೋವಿಡ್ ಬಂತಲ್ಲ, ಒಂಥರ ಜೀವನದಲ್ಲಿ ಜಿಗುಪ್ಸೆ, ಅದು ದುಡ್ಡು ಅದು ಇದು ಎಲ್ಲ ನೋಡಿ ಪ್ರಕೃತಿ ಜೊತೆಗೆ ಹೋಗ್ಬೇಕು ಅಂತ ಭಾಳ ಆಸೆ ಆಯ್ತು ನಮಗೆ. ನಮ್ಮ ತಾತ 2 ಕಡೆಗೂ 2 ರೈತರೇ, ಮತ್ತು ತಂದೆ ತಾಯಿಗಳಿಗೂ ವಯಸ್ಸಾಗಿದೆ ಎಲ್ಲರದೂ. ಸೊ ಅದು ಒಂದು ಕರೆ. ಸೊ ನಾವು ಬಂದ್ವಿ. ಆ ಬರೋಷ್ಟೊತ್ತಿಗೆ ನಾವು ನಾರಾಯಣ್ ರೆಡ್ಡಿ ಅವರು ಮತ್ತು ತಮ್ಮಯ್ಯ ಸರ್ದು ವಿಡಿಯೋಗಳು ನೋಡ್ತಾನೆ ಇದ್ವಿ ಕಂಟಿನ್ಯೂಸ್ ಆಗಿ. ಆಮೇಲೆ ನಾನು ಬಂದು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ಬಂದಿದ್ದು ಮಾರ್ಚಲ್ಲಿ, ಏಪ್ರಿಲಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ವಿ. ಸರ್ ಮಣ್ಣು ತೊಗೊಂಬನ್ನಿ, ನಾನು ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ನಿಮ್ದು ಹೇಗಿದೆ ತೋಟ ಅಂತ. ಆಮೇಲೆ ಕಾರ್ಬನ್ ಕಂಟೆಂಟ್ ಕಡಿಮೆ ಇದೆ, ನಾನು ಅದನ್ನು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಲಿಟ್ರಲಿ ಒಂದು ತಂದೆ ಮಗುನ ಹೇಗೆ ಬೆಳೆಸುತ್ತೋ ಹಾಗೆ ಬೆಳೆಸಿದ್ರು. ಇವ್ರದ್ದೇ ಎಲ್ಲ ಇದೇ ನೀವು ನೋಡ್ತೀರ, ನಾವು ನೋಡ್ಕೊತಾ ಇರೋದಷ್ಟೇ. ಒಂದೊಂದನ್ನು ಬಿತ್ತಿದ್ದವ್ರೆ, ಪ್ರತಿಯೊಂದು ಗಿಡನೂ ಅವರೇ ಬಿತ್ತಿರೋದು. ಸೊ ಅವ್ರದ್ದು ಇದರಲ್ಲೇ ಮಾರ್ಗದರ್ಶನದಲ್ಲೇ ನಾವು ಇಷ್ಟು ಮುಂದುವರೆದಿದ್ದೀವಿ. ನಮ್ಮ ಸಿದ್ದಪ್ಪ ಈಗ ನಮ್ಮ ಜೊತೆಗೆ ಆಲ್ಮೋಸ್ಟ್ 1.5 ವರ್ಷದಿಂದ ಇದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ ತೋಟ. ಈಗ ನಾವು ಕೈ ಹಾಕಿ ಕೆಲಸ ಮಾಡೋದು ತುಂಬ ಕಡಿಮೆ ಮಾಡಿದ್ವಿ. ನಾವು 3 ತುಂಬ ಕೆಲಸ ಮಾಡಿದ್ವಿ ಮೊದಲು. ಎಲ್ಲ ಏನು ಬುಷ್ ಕಟ್ಟಿಂಗು, ರೋಟರು ಎಲ್ಲ ನಾವೇ ಹೊಡಿತಾ ಇದ್ವಿ. 1.5 ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ವಿ. ಆಮೇಲೆ 1 ವರ್ಷದಿಂದ ಒಂದು ವರ್ಷ 3-4 ತಿಂಗಳಿಂದ ಸಿದ್ದಪ್ಪರು ನೋಡ್ಕೊತಾರೆ. ಈಗ ನಾವೇನು ಮಾಡೋದಿಲ್ಲ, ಮಾಡೋಕ್ಕೂ ಬಿಡಲ್ಲ ಅವರು. ಅವರೇ ಎಲ್ಲ ನೋಡ್ಕೊತಾರೆ. ಸರ್ ಬಂದಾಗ ಅವ್ರ ಹತ್ರನೇ ಮಾತಾಡ್ತಾರೆ ಡೈರೆಕ್ಟಾಗಿ. ಇದು ಮಾಡಿ ಏನು ನೋಡ್ಕೋಬೇಕು, ಏನು ತೆಗಿಬೇಕು ಎಲ್ಲ ಹೇಳೋಗ್ತಾರೆ. ಅವ್ರು ಹಂಗೆ ಮಾಡ್ಕೊಂಡು ಹೋಗ್ತಾರೆ. ಸೊ ನಮಗೊಂಥರ ಬ್ಲೆಸ್ಸಿಂಗು ಸರ್. ತೋಟ ಮಾಡಿದ್ದು ಒಂದು ಬ್ಲೆಸ್ಸಿಂಗು. ಆ ಥರ ಮಾರ್ಗದರ್ಶನ ಸಿಗೋದು ನನಗನ್ಸುತ್ತೆ ಎಲ್ಲರಿಗೂ ಸಿಗೋದು ಇಲ್ಲ ಅಂತ. ಒಂದು ಕರೆ ಇರುತ್ತೆ, ಒಂದು ಋಣಾನುಬಂಧ ಇರುತ್ತೆ. ತೋಟ ಒಂದು ಋಣಾನುಬಂಧ. ಆ ಥರ ಗುರುಗಳು ಸಿಗೋದೂ ಎಲ್ಲರಿಗೂ ಸಿಗೋದಿಲ್ಲ. ದುಡ್ಡು ಕೊಟ್ಟರು ಸಿಗ್ತೀನಿ ಅಂತಲೂ ಸಿಗೋದಿಲ್ಲ. ಅವ್ರಿಗೆ ಆ ಪ್ರೀತಿ ವಿಶ್ವಾಸ ಎಲ್ಲರ ಮೇಲೂ ಇಲ್ಲ. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ನನಗೆ. ಕೆಲವರು ಅವ್ರು ನಮ್ಮ ತೋಟಕ್ಕೆ ಬರೋದಿಲ್ಲ, ನಿಮ್ಮನ್ನು ಮಾತ್ರ ನೋಡ್ಕೊಂಡು ಹೋಗ್ತಾರೆ ಅಂತಾರೆ ಭಾಳ ಜನ ಅಂತಾರೆ ಫೋನ್ ಮಾಡಿ. ಬಟ್ ಅದೇನೋ ನಮ್ಮಿಬ್ಬರ ಮಧ್ಯೆ ಒಲ್ಮೆ ಮೊದಲಿಂದನೂ ಬಂದ್ಬಿಡ್ತು. ಹೋಗಿ ನೋಡ್ತಿದ್ದಂಗೆ ನಮಗೆ ಅದು ಕ್ಲಿಕ್ ಆಗೋಯ್ತು. ನೀವು ಮಾತಾಡ್ತಾ ಒಂದು ಮಾತು ಹೇಳ್ತಾ ಇದ್ರಿ, ಸಾಕಾಯ್ತು ನಮಗೆ ದುಡ್ಡು ಅಂತ. ಇವತ್ತು ಎಲ್ಲರೂ ನಾವು ದುಡ್ಡಿನಿಂದನೇ ಓಡ್ತಾ ಇದೀವಿ. ದುಡ್ಡು ಜಾಸ್ತಿ ದುಡ್ದು ಸಾಕಾಯ್ತು ಅಂತಲ್ಲ, ಆ ದುಡ್ಡಿನಿಂದೇ ಆ ಕಷ್ಟನ ಕೋವಿಡ್ ನಾನು ಹೇಳಿದ್ನಲ್ಲ, ಕೋವಿಡಲ್ಲಿ ತುಂಬ ಅನ್ನಿಸ್ತು ನಮಗೆ. ಆ್ಯಕ್ಚುಲಿ ಅಯನ್ ಮಾಡ್ತಾನೂ ಇರಲಿಲ್ಲ ನನ್ನ ಬಟ್ಟೆ. ನಾವೆಲ್ಲ ಅಯನಿಗೆ ಕೊಡ್ತಾ ಇದ್ವಿ. ಆವಾಗ ಅನ್ನಿಸ್ತು ಎಷ್ಟು ಸಿಂಪಲ್ಲಾಗಿರ್ಬೋದು ಲೈಫು ಅಂತ. ಆವತ್ತು ಗೊತ್ತಾಯ್ತು ನಮಗೆ. ಆ 15 ದಿನದಲ್ಲಿ ನಮ್ಮನ್ನು ಮನೇಲಿ ಕಟ್ಟಾಕಿದ್ರು. ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ, ಪೇಷಂಟ್ ಮುಟ್ಟಂಗಿಲ್ಲ. ಆವಾಗ ಗೊತ್ತಾಯ್ತು ಎಷ್ಟು ಸಿಂಪ್ಲಿಸಿಟಿ ಅಂದರೆ ಏನು ಅಂತ. ಆವಾಗ ನಾರಾಯಣ್ ರೆಡ್ಡಿ ಇವ್ರನ್ನ ನೋಡಿದಾಗ ಅನ್ನಿಸ್ತು ಎಷ್ಟು ಸಿಂಪಲ್ ಆಗಿದ್ದಾರೆ ಈ ಜನ. ಯಾಕೆ ನಾವು ಹೀಗಿರಬಾರ್ದು, ಯಾಕೆ ಪ್ರಕೃತಿ ಜೊತೆಗೆ ಹೋಗಬಾರ್ದು ಅನ್ನೋದೊಂದು ಆಸೆ ಹುಟ್ಟಿತು. ಹಾಗಾಗಿ ವಾಪಸ್ ಬಂದ್ವಿ ನಾವು. ಹಾಗಾದರೆ ಸೂಚನೆ ಏನಂದ್ರೆ ಸಾರು ಹೇಳ್ತಿದ್ರು, ನೀವು ಕೃಷಿಗೆ ಬರೋದಾದರೆ ಬೇಗ ಬಂದುಬಿಡಿ,
ಎಲ್ಲ ಸಾಕಾಗಿ ಯಾಕೆ ಬರ್ತೀರಿ? ಅಷ್ಟೊತ್ತಿಗೆ ಒಂದು ದೊಡ್ಡ ಅಸೆಟ್ ಆಗಿರುತ್ತೆ ನಿಮ್ದು ಬೇಗ ಬಂದ್ರೆ ಅಂತ. ನನ್ನ ಪ್ರಕಾರ ನಾನು ಜಾಸ್ತಿ ಗ್ರೂಪ್ಗಳಲ್ಲೆಲ್ಲ ಇರೋದಿಲ್ಲ. ನಮ್ಮ ಫ್ಯಾಮಿಲಿ ಗ್ರೂಪ್ಸಲ್ಲಿ ನಾವು ಒಂದು 23 ಜನ ಕಸಿನ್ಸ್ ಇದ್ದೀವಿ. ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ನಾನು ಹೇಳ್ತಾ ಇರೋದು ಎಲ್ಲರಿಗೂ ಒಂದು ಅರ್ಧ ಎಕರೆ ತಗೊಳ್ಳಿ. 1 ಎಕರೆನೂ ತಗೊಳಕ್ ಹೋಗ್ಬೇಡಿ, ಅರ್ಧ ಎಕರೆ ತಗೊಳ್ಳಿ. ನಮ್ಮ ತಾತಗಳೆಲ್ಲ ಏನು ಮಾಡಿದಾರೋ ಅದನ್ನ ಜಸ್ಟ್ ಒಂದು ಸ್ವಲ್ಪ ಹಾಕಕ್ಕೆ ಶುರು ಮಾಡಿ. ನಿಮ್ಗೆ ಏನು ಗೈಡೆನ್ಸ್ ಬಂದು ನಾನು ಹೇಳ್ಕೊಡ್ತೀನಿ. ನೀವೇನು ದುಡ್ಡು ಖರ್ಚು ಮಾಡೋದು ಬೇಡ, ನಮ್ಮ ಗಿಡಗಳು ತೊಗೊಂಬಂದು ಹಾಕ್ಕೊಡ್ತೀನಿ. ಸ್ಟಾರ್ಟ್ ಮಾಡಿ. ಮುಂದೆ ಇನ್ನೂ ವಯಸ್ಸಾಗ್ತಾ ಆಗ್ತಾ ಅದು ಎಳೆಯುತ್ತೆ ನಿಮ್ಮನ್ನ, ಆ ನೇಚರ್ ಎಳೆಯುತ್ತೆ. ಯಾಕಂದ್ರೆ ಚಿಕ್ಕಂದಲ್ಲಿ ನಾವು ಏನು ಆಡು ಕುಣಿದು ಕುಪ್ಪಳಿಸಿದೀವೋ ಆ ತೋಟಗಳಲ್ಲಿ ಅದು ವಾಪಸ್ ಎಳೆಯುತ್ತೆ ನಿಮ್ಮನ್ನ, ರಕ್ತದಲ್ಲಿ ಇದೆ ಅದು. ಸೊ ನಾನು ಅದನ್ನೇ ಹೇಳ್ತಾ ಇದ್ದೇವೆ, ಎಲ್ಲರೂ ಬರ್ತೀರಾ, ಎಲ್ಲರೂ ಇಷ್ಟಪಡ್ತೀರಾ ಅಂತ. ನಾನು 2 ಕಸಿನ್ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ರು ಡಾಕ್ಟ್ರು, ಒಬ್ರು ಇಂಜಿನಿಯರ್, ಇಬ್ರು ಸ್ಟಾರ್ಟ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಒಬ್ಬ, ಆಮೇಲೆ ಈ ಕಡೆ ತುಮಕೂರು ಕಡೆ ಒಬ್ರು. ಸೊ ಇಬ್ರು ಸ್ಟಾರ್ಟ್ ಮಾಡಿದರೆ, ಇಬ್ರು ತುಂಬಾ ಖುಷಿ ಪಡ್ತಾರೆ. ಒಬ್ಬ 3/4 ಎಕರೆ ತಗೊಂಡಿದ್ದಾನೆ, ಇನ್ನೊಂದು 1.5 ಎಕರೆ ತಗೊಂಡಿದ್ದಾನೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಈಗ ನಾವು 3 ಪ್ರಪೋಸ್ ಮಾಡ್ತಾನೆ ಇರ್ತೀವಿ ಎಲ್ಲರಿಗೂ, ಬನ್ನಿ ಬನ್ನಿ ತೋಟ ಮಾಡಿ ಅಂತ. ಸೊ ನನಗನ್ಸುತ್ತೆ ಎಲ್ಲರ ಕೈಲೂ ಆಗುತ್ತೋ ಇಲ್ವೋ, ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಮನೆ ಸುತ್ತ ಗಿಡ ಮರ ಬೆಳೆಸ್ಕೊಂಡು ಅಷ್ಟಾದ್ರೂ ನೋಡ್ಕೋಬೋದು. ಈಗ ಇಲ್ಲೋಡಿ ಇವ್ರು ಇದಾರಲ್ಲ, ಇವ್ರು ಸುಮ್ಮನೆ ಮಾತಾಡ್ತಾರೆ, ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಿಲ್ಲ. ಮನುಷ್ಯಂಗೆ ಆಸೆ ಇರಬಾರ್ದು ಅಂತನೂ ಹೇಳಲ್ಲ. ಬಟ್ ಇವ್ರಿಗೆ ಒಂದು ಪಪ್ಪಾಯ ತಗೊಂಡೋಗಿ ಅಂದ್ರೆ ತಗೊಂಡೋಗಲ್ಲ. ಹಿಂಸೆ ಮಾಡ್ಬೇಕು ಅವ್ರಿಗೆ, ಏನಾದ್ರು ತಗೊಂಡೋಗಿ ತೋಟದಿಂದ ಅಂತ. ಅಷ್ಟು ಕಷ್ಟಪಡ್ತಾರೆ. ಒಂದು ಹಣ್ಣು ತಗೊಂಡೋಗಿ ಅಂದ್ರೆ ತಗೊಂಡೋಗಲ್ಲ. ಅವ್ರಿಗೆ ಆಸೆನೇ ಇಲ್ಲ. ನಾನು ಅದೇ ಹೇಳ್ತೀನಿ, ಅದೇನೋ ಪುಣ್ಯಾತ್ಮರು ನಮ್ಗೆಲ್ಲ ಸಿಗ್ತಾ ಇದಾರೆ ಅಂತ. ನೀವು ಯಾವಾಗ ನೆನಪಿರ್ತಾರೆ ನಿಮಗೆ ಧೋನಿ ಇವತ್ತಿಂದಲ್ಲ, ನೀವು ಯಾವಾಗ್ಲೂ ನೋಡಿ ಅದೇ ನೋವು ಅದೇ ಮಾತು. ಎಷ್ಟು ಎಕರೆ ಇದೆ ಸರ್ ಇದು? ಆಲ್ಮೋಸ್ಟ್ 6 ಎಕರೆ ಇದೆ ಸರ್. ಇದು ನಿಮ್ದು ಪಿತ್ರಾರ್ಜಿತನ ಅಥವಾ ನೀವು ತಗೊಂಡಿಲ್ಲ? ನಾವೇ ತಗೊಂಡಿದ್ದು. ಪಿತ್ರಾರ್ಜಿತ ನಮ್ದು ಒಂದು ಚಿತ್ರದುರ್ಗದಲ್ಲಿದೆ. ಅದು ನಮ್ಮ ಕಸಿನ್ಸ್ಗೆ ಹೋಗಿದೆ, ಅವ್ರು ನೋಡ್ಕೊಂತಾರೆ. ನೀವು ತೋಟ ಮಾಡೋದಕ್ಕೋಸ್ಕರ ಈ ಜಮೀನು ಖರೀದಿ ಮಾಡಿ ಹೌದೌದು ಇದನ್ನ ಮಾಡಿರೋದು ನೀವು? ಹೌದೌದು. ಟೋಟಲಿ ಇದೇನು ಇರ್ಲಿಲ್ಲ ಸರ್, ಫುಲ್ ಕಾಡ್ ಇದ್ದಂಗಿತ್ತು. ತೆಂಗಿನ ಮರ ಇದ್ದು 175, ಅದ್ ಬಿಟ್ರೆ ಇನ್ನೇನು ಇರ್ಲಿಲ್ಲ. ಇನ್ ನೀವೇನ್ ನೋಡ್ತಿದ್ದೀರೋ ತೆಂಗಿನ ಮರ ಬಿಟ್ಟು ಇದೆಲ್ಲ ನಾವು ಮಾಡಿರೋದು. ಓಕೆ, ಹಾಗಾದ್ರೆ ನೋಡ್ತಾ ಇರೋರಿಗೆ ಒಂದು ಮಾತು ಹೇಳಿ. ಈಗ ನೀವು ಮೊದಲು ಒಂದು ಪ್ರಯೋಗ ಮಾಡಿದ್ರಿ, ಪಂಚಲೋಹದ ಕಡ್ಡಿ ಬಗ್ಗೆ. ಅದನ್ನು ಮಾತಾಡ್ತೀನಿ. ಈಗ ಮೊದಲು ನೀವು ಶುರು ಮಾಡಿದಾಗ ನಿಮಗೆ ತಿಳಿದಂಗೆ ಮಾಡಿದ್ರಿ. ಈಗ ಸರ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾವು ತಿಳಿದಂಗೆ ಏನು ಮಾಡಕ್ ಸ್ಟಾರ್ಟ್ ಮಾಡ್ಲೇ ಇಲ್ಲ. ನನಗೆ ಯಾವಾಗ್ಲೂ ನನಗೆ ಇಬ್ಬರೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಒಬ್ರು ನಾರಾಯಣ್ ರೆಡ್ಡಿ ಮೀಟ್ ಮಾಡ್ಬೇಕು ಅಂತ, ಒಬ್ರು ತಮ್ಮಯ್ಯ ಸರ್ ಮಾಡ್ಬೇಕು. ನಾರಾಯಣ್ ರೆಡ್ಡಿ ಮೀಟ್ ಮಾಡಕ್ ಸ್ವಲ್ಪ ಲೇಟ್ ಆಯ್ತು. ನಾನು ಬರೋಷ್ಟಾಗ ಅವ್ರು ಆಗ್ಲೇ ಶಿವೈಕ್ಯ ಆಗಿದ್ರು. ಆಮೇಲೆ ಸರ್ ಮೀಟ್ ಮಾಡಿದ್ವಿ. ಬಟ್ ನನಗೆ ಗೊತ್ತಾಯ್ತು ಬರ್ತಾ ಬರ್ತಾ ಅವ್ರದ್ದು ತುಂಬಾ ಅನ್ಯೋನ್ಯತೆ ಇದೆ ಅಂತ. ಒಂದು ಅವ್ರದ್ದು ಸರ್ ನಮ್ಗೆ ಯಾವಾಗಲೂ ಹೇಳ್ಕೊಡೋದು, ತೆಂಗಿನ ಮರಕ್ಕೆ ಪಂಚಲೋಹದ ಮಳೆ ಹೊಡೀರಿ ಅಂತ. ಒಂದ್ ಕಡೆ ಒಂದು ಈಸ್ಟ್ ಇಂದ, ಒಂದು ವೆಸ್ಟ್ ಇಂದ. ಏನಕ್ಕೆ ಅಂದ್ರೆ ನೀವು ನೋಡಿರ್ತೀರಲ್ಲ, ತೆಂಗಿನ ಮೇಲೆ ಹೇಳಿರ್ತೀರಲ್ವಾ. ಸೊ ಅದು ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ. ಈಗ ಸಿದ್ದಪ್ಪನ ಕೇಳಿ, ಸಿದ್ದಪ್ಪ ಬಂದಾಗ ಮೋಸ್ಟ್ಲಿ 20-30 ದಿನಕ್ಕೆ ಬೀಳ್ತಾ ಇತ್ತು. ಈಗ ಅವ್ರು ಹೇಳ್ತಾರೆ 100 ಬೀಳುತ್ತಂತೆ ಕಾಯಿ. ನಾವೇನು ಕೇಳೋದಿಲ್ಲ. ನಿಮಗೆ ಗೊತ್ತಲ್ಲ, ಸರ್ ಹೇಳೋದು ನೀವು ಮರ ಹತ್ತಿದ್ರೆ ಸಿ ಸೆಕ್ಷನ್ನು, ಮರ ಕಿತ್ತರೆ ಅಬಾರ್ಷನ್ನು ಅಂತ. ಸೊ ನಾವು ನ್ಯಾಚುರಲ್ ಇದರಲ್ಲಿ ಅದೇ ಥರನೇ ಫಾಲೋ ಮಾಡ್ತಾ ಇದ್ದೀವಿ. ನಾವು ಇದುವರೆಗೂ ನಾವಾಗಿ ಕಿತ್ತು ಒಂದು ಎಳ್ನೀರು ಕುಡ್ದಿಲ್ಲ. ಕುಡಿಬಾರ್ದು ಅಂತಲ್ಲ, ಅವ್ರು ಅದನ್ನು ಹೇಳ್ತಾರೆ. ನೀವು ಯಾವಾಗ ಸೆಟಲ್ ಆಗ್ತಿರೋ ಮನೆಯಲ್ಲಿ 2 ಮರ ಹುಡುಕೊಳ್ಳಿ, ನಾನೇ ಹುಡುಕೊಡ್ತೀನಿ. ಅದರಿಂದ ನೀವು ಯಾವಾಗ ಬೇಕಾದ್ರೂ ಎಳ್ನೀರು ಕುಡೀರಿ. ಬಟ್ ಬೇರೆಯವನ್ನ ಮುಟ್ಟಕ್ಕೆ ಹೋಗಬೇಡಿ. ಅವಾಗೆ ಕೊಡ್ತವೆ, ಪ್ರೀತಿಯಿಂದ ಕೊಡ್ತವೆ, ಅದನ್ನು ತಗೊಳ್ಳಿ ಅಂತ. ಅದು ಆ್ಯಕ್ಚುಲಿ ನಿಜ. ಅವರು ಯಾವಾಗಲೂ ಹೇಳ್ತಾರೆ, ನನಗೆ ಕೊಡಿ, ಕಾಯಿ ತೊಗೊಂಡೋಗ್ತೀನಿ, ನಿಮ್ಮ ಕಾಯಿ ಚೆನ್ನಾಗಿರುತ್ತೆ ಅಂತ. ಬಟ್ ಈಗ ನಾವು ಮಾರ್ಕೆಟಲ್ಲಿ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಜನ ಅದನ್ನು ಎಷ್ಟು ಇಷ್ಟಪಡ್ತಾರೆ ಅಂದರೆ, ವಾಪಸ್ ಬೇಕು ಅಂತ ಹಿಂದೆ ಬೀಳ್ತಾರೆ. ಸಿದ್ದಪ್ಪನ ಕೇಳಿ ಹಿಂದೆ ಬೀಳ್ತಾರೆ ಅಂದರೆ ದಿನಕ್ಕೆ 10 ಫೋನ್ ಮಾಡ್ತಾರೆ, ನಮ್ಗೆ ಅದೇ ಕಾಯಿ ಕೊಡಿ ಅಂತ. ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಾನು ಹೇಳಿದ್ರು ಮೊದಲು ಚೆನ್ನಾಗಿರ್ಲಿಲ್ಲ ಅಂತಲ್ಲ, ಬಟ್ ತುಂಬ ಕಜ್ಜಿ ಅಂತಾರೆ ಸರ್, ಅದಕ್ಕೆ ಆ ಥರ ಕಜ್ಜಿ ಥರ ತುಂಬ ಆಗ್ತಾ ಇತ್ತು. ಬಟ್ ಸರ್ ಅದನ್ನ ಮಾಡಿಕೊಟ್ಮೇಲೆ ಫಸ್ಟ್ 3 ಮಂತ್ಸ್ ನಾವು ಅಂದ್ಕೊಂಡಿದ್ದೇನು ಇಲ್ಲ, ಡಲ್ ಆಗ್ತಾ ಇದೆ ಅಂತ. ಅವ್ರು ಹೇಳಿದ್ರು ಒಂದು ಸ್ವಲ್ಪ 6 ಮಂತ್ಸ್ ವೆಯ್ಟ್ ಮಾಡಿ ಅಂತ. ವೆಯ್ಟ್ ಮಾಡಿದ್ಮೇಲೆ ಅದ್ರದ್ದು ಇದೇ ಚೇಂಜ್ ಆಗೋಗಿದೆ, ಸೈಜ್ ಚೇಂಜ್ ಆಗಿದೆ. ರುಚಿ ಅಂತೂ ನಾನು ಹೇಳಿದ್ನಲ್ಲ, ಒಂದ್ಸರಿ ತೊಗೊಂಡೋಗಿ ನೋಡಿ, ಒಂದು ಕಾಯಿ ಕೊಟ್ಟು ಕಳಿಸಿ. ಇದು ಈಗ ಒಂದಿಷ್ಟು ಗೊಂದಲಗಳಿದೆ ಸರ್. ಕಾಮನ್ ಮ್ಯಾನ್ ಇಷ್ಟು ಖರ್ಚು ಮಾಡಿ ಇದರಲ್ಲಿ ಬದುಕ್ಬೋದಾ, ಅವನು ಕಟ್ಕೋಬೋದು ಅಂತಂತೀರಿ? ನೋಡಿ, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ.
ನಾನು ತುಂಬ ಸೌಕಾರ ಅಂತ ನಾನು ಹೇಳೋಕ್ಕೂ ಇಷ್ಟಪಡೋದಿಲ್ಲ, ನಾನು ಇಲ್ಲ ಅಷ್ಟೊಂದಿಲ್ಲ. ನಾವು ದೇವರು ನಮ್ಗೆ ಹೆಂಗೆ ಕೊಟ್ಟಿದ್ದಾನೆ ಅಂದರೆ ಕೊನೆಯವರೆಗೂ ಆರಾಮಾಗಿರಂಗೆ ಕೊಟ್ಟಿದ್ದಾನೆ. ಇದನ್ನು ನಾನು ಪ್ರಕೃತಿ ಜೊತೆಗೆ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದೀನಿ. ನಾನು ಇದನ್ನು ಮಾಡಿಕೊಂಡು ಕಮರ್ಷಿಯಲ್ ಮಾಡಬೇಕು, ದುಡ್ಡು ದುಡಿಬೇಕು ಅನ್ನೋದು ನನಗೇನು ಆಸೆ ಇಲ್ಲ. ನಮ್ಮ ಮೂವರು ಹಾಗೆ, ನಮಗೆ ಪ್ರಕೃತಿ ಮಧ್ಯೆ ಇರಬೇಕು. ಅವ್ರು ಕೇಳಿದ್ದೆ ಅದು, ನಮಗೊಂದು ಕಾಡು ಸೃಷ್ಟಿ ಮಾಡಿಕೊಡಿ ಅಂತ. ಅವ್ರು ಅದಕ್ಕೆ ಹೆಂಗೆ ಮಾಡಿಕೊಟ್ಟಿದ್ದಾರೆ. ನೀವು ಶಮಂತ್ ಅವ್ರದ್ದೆಲ್ಲ ನೋಡಕ್ಕೆ ಹೋದ್ರೆ ಅದು ತುಂಬ ನೀಟಾಗಿ ಒಂಥರ ತೋಟ ಥರ ಕಾಣುತ್ತೆ. ನಮ್ಮ ತೋಟ ಥರ ಕಾಣಲ್ಲ, ನಮ್ಮದು ಒಂಥರ ಫಾರೆಸ್ಟ್ ಥರನೇ ಕಾಣುತ್ತೆ. ನಮ್ದು ರಿಕ್ವೆಸ್ಟ್ ಇದ್ದಿದ್ದೇ ಅದು ಅವ್ರಿಗೆ, ನಮಗೆ ಕಾಡು ಮಾಡಿಕೊಡಿ ಅಂತ. ಕಮರ್ಷಿಯಲಿ ವಯಬಲ್ ಅಥವಾ ಅಲ್ಲ ಅಂತ ನೀವು ಕೇಳಿದ್ರೆ 100% ವಯಬಲ್ ಸರ್. ಬೇಕು ಅಂದರೆ ಈಗ ಇವರೇ ತಗೊಳ್ತಾರೆ, ಅದು ನಿಮ್ಗೆ ಹೇಳ್ತಾರೆ ಬೇಕಾರೆ. ನುಗ್ಗೆ ಸೊಪ್ಪು ಅಗಸೆ ಸೊಪ್ಪು ತಕ್ಕೊಟ್ರು ಅವ್ರು ಮಾಡ್ತಾರೆ. ಬಟ್ ಅವ್ರು ಪ್ರತಿ ಸರಿ ಬಂದಾಗ ಹೇಳ್ತಾರೆ ಕೊಡಿ ನನಗೆ ಅಂತಾರೆ. ನನಗಿಷ್ಟ ಇಲ್ಲ. ನನಗೇನಂದ್ರೆ ಭೂಮಿಗೆ ಬೀಳಿ ಭೂಮಿಗೆ ವಾಪಸ್ ಹೋಗ್ಲಿ ಅನ್ನೋದು. ಅದಕ್ಕೆ ಕೇಳಿದೆ ಅಂದ್ರೆ ನೋಡ್ತಾ ಇರೋರಿಗೆ ಓ ಫ್ಯಾಷನಿಗೆ ಮಾಡಿದಾರೆ ಬಿಡಪ್ಪ, ಇದು ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಮೆಸೇಜ್ ಹೋಗಬಾರ್ದು ಅವ್ರಿಗೆ. ಮೆಸೇಜ್ ಹೋಗೋದಿಲ್ಲ. ಯಾಕೆಂದ್ರೆ ಅವ್ರದ್ದು ತೋಟಕ್ಕೆ ಹೋದ್ರೆ 1 ಎಕರೆ ಮಾಡೆಲ್ ತೋಟ ಮಾಡಿದ್ದಾರೆ. 1 ಎಕರೆಯಲ್ಲಿ ಒಂದು ಗಂಡ ಹೆಂಡತಿ 2 ಮಕ್ಕಳು ಆರಾಮಾಗಿ ಜೀವನ ಮಾಡ್ಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ. ಅದಕ್ಕಿನ್ನ ಇನ್ಯಾರು ಬೇಕು? 40 ವರ್ಷದಿಂದ ಅವ್ರು ಅದೇ ಜೀವನ ಮಾಡ್ತಾ ಇದ್ದಾರೆ, ಅದೇ ತರ ತೋರಿಸ್ಕೊಡ್ತಾರೆ. ನೋಡಿ 70 ವರ್ಷದ ಮೇಲೆ ಆ ಮನುಷ್ಯ ನಮ್ಗಿನ 10 ವರ್ಷ ದುಡಿತಾ ಇದ್ದಾರೆ. ದುಡ್ಡಿನ ಪ್ರಶ್ನೆ ಅಲ್ಲ, ಅವರೊಂದು ಧ್ಯೇಯ ಇಟ್ಕೊಂಡು ದುಡಿತಾ ಇದ್ದಾರೆ. ಅವ್ರದ್ದು ಮುಖ್ಯವಾದ ಧ್ಯೇಯ ಏನಂದ್ರೆ ಎಲ್ಲರೂ ನ್ಯಾಚುರಲ್ ಇದಕ್ಕೆ ಹೋಗ್ಬೇಕು, ಫಾರ್ಮಿಂಗಿಗೆ ಅಂತ. ಇಲ್ಲಾಂದ್ರೆ ಯಾರಿಗೆ ಈ ವಯಸ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಹಿಂಗು ಕಾಡು ಸುತ್ಕೊಂಡು ಊರು ಸುತ್ಕೊಂಡು ಅದನ್ನ ಹಚ್ಚು, ಆ ಹುಡುಗರನ್ನ ಇಟ್ಕೊಂಡು ಓಡೋದು ಎಷ್ಟು ಗೊತ್ತಾ. ಸಿದ್ದಪ್ಪನಂಗೆ ಎಲ್ಲರಿಗೂ ಸಿಗೋದಿಲ್ಲ, ಕೆಲಸ ಮಾಡೋರು ಯಾರಿಗೂ ಸಿಗೋದಿಲ್ಲ. ಅವರೊಂದು 20 ಹುಡುಗರು ಮೇಂಟೈನ್ ಮಾಡ್ತಾರೆ. ಎಷ್ಟು ಕಷ್ಟ ಅದೆಲ್ಲ. ಏನಕ್ಕೆ ಮಾಡ್ತಾರೆ? ಆ ಪ್ಯಾಷನ್ ಇದೆ ಅವರಿಗೆ. ಎಲ್ಲರಿಗೂ ಈ ಥರ ನ್ಯಾಚುರಲ್ ಫಾರ್ಮಿಂಗ್ ಕಡೆ ಹೋಗಬೇಕು ಅನ್ನೋದು. ದುಡ್ಡಿಲ್ಲ ಅಂದ್ರೇ ಎಲ್ಲಿಂದ ಮಾಡ್ತಾ ಇದ್ರು? ಎಷ್ಟು ವರ್ಷ ಆಗಿತ್ತು ಸರ್ ನೀವು ಅಬುದಾಬಿ ಹೋಗಿ? ಅಬುದಾಬಿ ಒಂದು 21-20 ದೊಡ್ಡ ಸಾಮ್ರಾಜ್ಯ ಕಟ್ಟಿರ್ತೀರಿ, ಕನಸುಗಳನ್ನ ಕಟ್ಟಿರ್ತೀರಿ, ಸಂಬಂಧಗಳನ್ನ ಕಟ್ಟಿರ್ತೀರಿ. ಹೇಗೆ ಬಿಟ್ಟು ಬರಕ್ ಸಾಧ್ಯ ಐತೆ ಎಲ್ಲವನ್ನ? ಭಾಳ ಈಸಿ. ತಾಯಿನಾಡಿಗೆ ಬರೋದು ಭಾಳ ಈಸಿ. ಹೌದಾ? ಹಾಂ, ಭಾಳ ಈಸಿ. ಓಕೆ. ಅದೆಲ್ಲ ನೀವು ಹಚ್ಕೊಂಡು ನಂಗೆ ಇದು ಒಂಥರ ಕಮಲದಲ್ಲಿ ಕೆಸರದಲ್ಲಿ ಕಮಲ ಇದ್ದಂಗೆ. ನೀವು ಹಂಗಾರು ಇರ್ಬೋದು, ಇಲ್ಲ ಮೈ ಮೇಲೆ ಹಚ್ಕೊಂಡು ಕೂತ್ಕೋಬೋದು. ಅದು ನಿಮ್ಮ ಇಷ್ಟ. ಅದು ನಿಮ್ಮನ್ನ ಹೇಗೆ ನಿಮ್ಮ ತಂದೆ ತಾಯಿ ಬೆಳೆಸಿರ್ತಾರೋ ಹಾಗೆ. ಬೇಕು ಅಂದಾಗ ವಾಪಸ್ ಬರೋಂಗೆ ಇರಬೇಕು ಯಾವಾಗಲೂ ಮನಸ್ಸು. ಅದನ್ನೇ ಹಚ್ಕೊಂಬಿಟ್ಟು ಅದೇ ನಂದು ಅನ್ನೋಂಗೆ ಇರಬಾರ್ದು. ನನ್ನ ಪ್ರಕಾರ ಆ ಥರ ಇರಬಾರ್ದು. ಬಟ್ ಅಫ್ಕೋರ್ಸ್ ಎಲ್ಲರದು ಅವ್ರವ್ರದ್ದು ದೃಷ್ಟಿ. ಬಟ್ ಒಂದು ಅಡ್ವಾಂಟೇಜ್ ನಾವು ಯಾವಾಗಲೂ ನಮ್ಮಿಬ್ರದ್ದು ಹೇಳ್ತೀವಿ, ನಮಗೆ ಮಕ್ಕಳಿಲ್ಲ. ಸೊ ಈಸಿ ನಮಗೆ ಡಿಸಿಷನ್ಸ್ ತಗೊಳ್ಳೋದು. ಆ ಥರ ಬಿಟ್ಟು ಬರಬೇಕು. ಮಕ್ಳಿರೋರಿಗೆ ಪಾಪ ಅವ್ರಿಗೆ ಮುಂದಕ್ಕೆ ನನಗೆ ಅಮೆರಿಕ ಕಳಿಸ್ಬೇಕು, ಕೆನಡಾ ಕಳಿಸ್ಬೇಕು ಅಂತ ಆಸೆ ಇರುತ್ತೆ. ಅಲ್ಲೇ ಇದ್ಬಿಟ್ಟು ಅಲ್ಲೇ ಹೋಗ್ಬಿಡುತ್ತೆ ಅವ್ರ ಜೀವನ ಎಲ್ಲ. ನಮ್ಗೆ ಆ ಥರ ಏನು ಕಟ್ಟಾಳ ಇವು ಏನು ಇರಲಿಲ್ಲ. ಈಗ ಎಷ್ಟು ವರ್ಷ ಆಯ್ತು ನೀವು ಬಂದು? ನಾವು ಬಂದು 3 ವರ್ಷ ಆಯ್ತು ಕರೆಕ್ಟಾಗಿ. ಮೇಡಮ್ ನೀವು ಹೇಳೋದಾದ್ರೆ? ಅಷ್ಟೇ ಕನ್ನಡ ಬರಲ್ಲ, ಅವ್ರು ಗುಜರಾತಿ. ಬೇಕಾದ್ರೆ ಹಿಂದಿಯಲ್ಲಿ ಅಥವಾ ಇಂಗ್ಲಿಷ್ ಬೇಕು ಅಂದ್ರೆ ಹೇಳ್ತಾರೆ ನಿಮಗೆ. कैसा है मैडम का ये लाइफ बहुत अच्छा है. हाँ. बहुत ब्यूटीफुल लाइफ है. ऑर्गेनिक लाइफ है. सुकून एंड हैप्पी लाइफ है. ಈಗ ಅವ್ರನ್ನೆಲ್ಲ ಪಪ್ಪಾಯ ಗರ್ಲ್ ಅಂತ ಕರೀತಾರೆ ಫ್ಯಾಮಿಲಿಯಲ್ಲಿ. ನಾವು ಫ್ಯಾಮಿಲಿ ಎಲ್ಲರಿಗೂ ದಿನ ತಗೊಂಡೋಗಿ ಪಪ್ಪಾಯ ಕೊಡ್ತೀವಿ. ಕೇಳಿಸಿದಪ್ಪ ಇಷ್ಟಿಷ್ಟು ಇರ್ತಾರೆ ತೆಗೆದು. ಪ್ರತಿಯೊಂದು ಫ್ಯಾಮಿಲಿಗೂ ಅವರಾಗಿ ಹೋಗಿ ಕೊಟ್ಟು ಬರ್ತಾರೆ. ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಬಹಳ ಇದಾರೆ ಇಲ್ಲಿ. Because papaya is very sweet from the ನ್ಯಾಚುರಲ್ ಫಾರ್ಮಿಂಗ್. ಎಲ್ಲರೂ ಒಂದು ಮಾತು ಹೇಳ್ತಾರೆ, ನಿಮ್ ಪಪ್ಪಾಯ ತಿಂದ್ರೆ ನಾವು ಮಾರ್ಕೆಟ್ ಇಂದ ಪಪ್ಪಾಯ ತಿನ್ನಕ್ ಆಗೋದಿಲ್ಲ ಅಂತಾರೆ. ಇವತ್ತು ತಿಮ್ಮಯ್ಯ ಅವರು ಅಂಟಿಸ್ಬಿಟ್ರೆ ನಮ್ಗೆ ಬೆಳಿಗ್ಗೆ ಒಂದು ತಿನ್ಸವ್ರೀಗ. ಅದೇನ್ ಜಾದು ಮಾಡ್ತಾರ ಗೊತ್ತಿಲ್ಲ. ಅಲ್ಲ ನಿಜವಾಗ್ಲೂ ಜಾದುನೇ. ಅದು ಹಂಗೆ ಮಾಡ್ಬಿಡ್ತಾರ ಅವ್ರು. ಅಲ್ಲ ಅವ್ರದ್ದು ಕೈಗುಣ ಹಂಗೆ ಅಲ್ಲ. ಇವು ನೋಡಿ ಹೆಂಗ್ ಬೆಳೆದಿದ್ದಾವೆ. ಏನ್ ಯಾವ ಗೊಬ್ಬರ ಇಲ್ಲ, ಯಾವ್ದಿಲ್ಲ, ಹೆಂಗ್ ಬೆಳೆದಿದೆ ನೋಡಿ. ನೀವೇ ಮೆಡಿಸಿನ್ ಇಲ್ಲ, ಗೊಬ್ಬರ ಇಲ್ಲ, ಏನೇನು ಇಲ್ಲ. ಒಂದು ಕೆಮಿಕಲ್ ಬರಲ್ಲ ನಮ್ ತೋಟ. ಇವರೇ ಮೆಡಿಸಿನ್ ಇದಕ್ಕೆ. ಅವ್ರು ಕೇಳಿ ಎಷ್ಟು ಸರಿ ಹೇಳ್ತೀನಿ, ಸರ್ ಸುಮ್ನೆ ಒಂದ್ಸರಿ ಬಂದೋಗಿ ಅಂತೀನಿ ನಾನು. ಒಂದ್ಸರಿ ತೋಟಕ್ಕೆ ಬಂದೋಗಿ ಸರ್ ಅಂತೀನಿ. ಅವ್ ಬಂದ್ರೆ ಕಳಕಳ ಅಂತಾವೆ. ಹೆಂಗೆ ಅಂದ್ರೆ ನೀವು ಕಳ್ಸ್ಕೊಡಿಲ್ಲ ಇವ್ರಿಗೆ ಕಳ್ಸ್ಕೊಡ್ಬಿಟ್ಟೆ. ಕೇಳಿದೆ ನೀವು? ಇಲ್ಲ ನನಗೆ ನಾನು ಇಲ್ಲ, ಅವ್ರು ಯಾರನ್ನೂ ಸೇರಿಸಲ್ಲ. ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ಅವ್ರು ಬಂದಿರೋದು ಅವ್ರ ಸಮಾಧಾನ ಖುಷಿಗೆ. ನಾನ್ ಬೇಕಾದ್ರೆ ಹೋಗ್ಬೋದು, ನೀವು ಬರೋಕ್ಕಾಗಲ್ಲ. ಅಲ್ಲ ಸರ್, ಏನಕ್ಕೆ ಸುಮಾರು ಜನಕ್ಕೆ ಈಗ ನೋಡಿ ನಿಮ್ದೇ ಎಕ್ಸಾಂಪಲ್ ತಗೋಬೋದು. ಅವ್ರು ಎಷ್ಟು ದುಡಿದ್ರೇನು, ಏನು ಮಾಡಿದ್ರೇನು, ಎಷ್ಟು ಇದ್ರೇನು, ಎಂಥ ಕಟ್ಟಡ ಇದ್ರೇನು, ಅದು ನಮ್ಮನ್ನು ವಾಪಸ್ ಮತ್ತೆ ಸೆಳೀತಾ ಇರುತ್ತೆ. ಈ ಮಣ್ಣು ತುಂಬಾ ಸೆಳೀತು ನಮ್ಮ ದೇಶ ಅಲ್ವಾ. ನೋಡಿ ಈಗ ಅದಕ್ಕೋಸ್ಕರ ಮನೆ ಕಟ್ಕೊಂಡು ಇಲ್ಲೇ ಇರಬೇಕು ಅಂತಾನೆ ಡಿಸೈಡ್ ಮಾಡಿದೆ. ಯಾಕೆಂದ್ರೆ ಇದು ವೀಕೆಂಡ್ ಫಾರ್ಮರ್ ಥರ ನಮ್ಗೆ ಆಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಅಲ್ಲಿ ಹೋಗೋದು, ದಿನ ಬೆಳಗ್ಗೆ ಬರೋದು 2 ಗಂಟೆ ಇದ್ದೋಗೋದು ನನಗೆ ಅದು ಇಷ್ಟನೇ ಇರಲಿಲ್ಲ. ಎಲ್ಲ 3 ಕೊನೆಯಲ್ಲಿ ಡಿಸಿಷನ್ ತೊಗೊಂಡು ಈಗ ಮನೆ ಕಟ್ಸಿದ್ವಿ, ನಾವು ಇಲ್ಲೇ ವಾಸ ಮಾಡಬೇಕು ಅಂತ.
ಬೆಳಗ್ಗಿಂದ ರಾತ್ರಿವರೆಗೂ ಇದ್ರ ಜೊತೆಗೆ ಇರಬೇಕು ಅಂತ ತುಂಬಾ ಆಸೆ ಇದೆ. ಮೊದಲು ಒಂದು ಮಳೆ ಬಿದ್ರೆ ನೀರೆಲ್ಲ ಕೊಚ್ಚಿ ಹೌದು, ಫುಲ್ ಅಲ್ಲಿ ಕಾಂಪೌಂಡ್ ಈಗ ಇದಾದ್ಮೇಲೆ ಒಂದ್ ಹನಿ ನೀರು ಹಿಂಗ್ ಬಿಡುತ್ತೆ ಎಲ್ಲ. ಎಷ್ಟು 3-4 ಡೇಸ್ ಮಳೆ ಬಿಡ್ಲಿ ಇಲ್ಲ ಈ ಸರಿ ಎಷ್ಟು ಚೆನ್ನಾಗ್ ಬಂತು ಸರ್ ಮಳೆ. ಒಂದ್ ಹನಿ ನೀರು ಹೊರಗೆ ಹೋಗೋದೇ ಇಲ್ಲ ಹೋಲು ಏನ್ ಮಾಡೋದು ಇದಕ್ಕೆ ಅಂದ್ರು. ಕರೆಕ್ಟ್ 3 ತಿಂಗಳು ಸುಮ್ಮನೆ ಇದೆಯಾ? ಕರೆಕ್ಟ್ ಸರ್, ನೀವು ಹೇಳಿದ್ರಿ. ಸ್ವಲ್ಪ ವೆಯ್ಟ್ ಮಾಡಿ ನೋಡಿ, ನೀವು ತಗೊಳ್ಳೋದಿಲ್ಲ, ಒಂದ್ ಹನಿ ಹೊರಗೆ ಹೋಗೋದಿಲ್ಲ ಅಂತ. ಅದು ಇನ್ನೂ ಬೇಕಾದ್ರೆ 10 ದಿನ ಮಳೆ ಬಿಡ್ಲಿ, ಕೆಸರು ಆಗಲ್ಲ ಸರ್. 10 ದಿನ ಸರ್, ಈ ಸರಿ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ ವರೆಗೂ ಮಳೆ ಹೊಡೆದಿದೆ. ಎಂತ ಮಳೆ, ಮತ್ತೆ ಕೆಸರು ಆಗಲ್ಲ, ಕಾಲ್ಗಿದ ಅಂಟಲ್ಲ, ಕಾಲ್ ಗಂಟೆಲ್ಲ ಮೊದಲು ಹಂಗಲ್ಲ. ಬಂದಿದ್ದು ನೀರೆಲ್ಲ ಸರಳ ಅಂತ ಹೋಗೋದು, ಕಾಲು ಗಂಟೋದು, ಆಮೇಲೆ ಪುನಃ ನೀರು ಹಾಯಿಸ್ಬೇಕು. ಓಕೆ ಸರ್, ಬೆಸ್ಟ್ ಆಫ್ ಲಕ್, ಒಳ್ಳೇದಾಗ್ಲಿ. ಅದ್ಭುತ, ಇಂಡಿಯಾಕ್ಕೆ ವೆಲ್ಕಮ್ ಆಗಿದ್ದಕ್ಕೆ ಒಳ್ಳೇದು. ಏನಕ್ಕೆ ಅಂದ್ರೆ ನಮ್ಮ ಮಾಡಲಿ ಯಾರನ್ನ ತೋರ್ಸೋಣ ನಾವು. ಈಗ ಸುಮ್ಮನೆ ಹೇಳಿದ್ರೆ ಭಾಷಣ ಬಿಗಿದ್ರೆ ಆಗಲ್ಲ. ನೀವು ಪ್ರತ್ಯಕ್ಷ ಸಾಕ್ಷಿ ನೋಡಪ್ಪ, ಅಲ್ಲಿ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬಂದಿರೋ ಕಾರಣ ಏನಂದ್ರೆ ಅಲ್ಟಿಮೇಟ್ ಕೊನೆಗೆ ನಮ್ದೇ ಅಲ್ವಾ? ಅದೇ ಮಹಾಕುಂಭ ಅದು ಇದು ಅಂತ ಇರ್ತಾರೆ. ನಾನು ಹೇಳ್ತೀನಿ, ಏನ್ ಸಾಧನೆ ಮಾಡಿದ್ರು ಈ ಮಣ್ಣಲ್ಲೇ ಮಾಡ್ಬೋದು. ಹೊರಗೆ ಹೋಗಿ ಯಾಕೆ ದೇವ್ರನ್ನ ಹುಡ್ಕೊಂಡು ಹೋಗ್ಬೇಕು ಅಂತ. ಇಲ್ಲೇ ಇದೆ ಸರ್, ಇಲ್ಲೇ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವಿಡಿಯೋಸ್ ಭಾಳ ನೋಡ್ತೀನಿ ನಾನು. ಹೌದಾ? ಓಕೆ, ನೋಡಿಲ್ಲ ಅಷ್ಟೇ. ನಿಮ್ಗೆ ಟೈಮ್ ಏನಿದೆ? ನಂಗೆ ಗೊತ್ತು, ಅವ್ರಿಗೆ ಟೈಮ್ ಇರಲ್ಲ. ಟೈಮ್ ಇಲ್ಲ. ಫೋನ್ ಕಾಲ್ ತಗೊಳ್ಳೋದೇ ಕಡಿಮೆ ಅವರು. ನಾನು ಅದಕ್ಕೆ ಮೆಸೇಜ್ ಬಿಟ್ಟಿರ್ತೀನಿ. ನಾವು ಅದಕ್ಕೆ ಸರ್ 1 ವರ್ಷ ನಂತರ 1 ವರ್ಷ ಇಲ್ಲ ಸಿಗಲ್ಲ ಪಾಪ. ಅಲ್ಲ, ಅವರು ಬಿಸಿ, ತುಂಬಾ ಬಿಸಿ. ಅದಕ್ಕೆ ಬಟ್ ಏನಂದ್ರೆ ಅವ್ರ ಬಿಸಿ ಒಳ್ಳೇದು, ಒಳ್ಳೆ ಬಿಸಿ. ಹೌದು, ಕರೆಕ್ಟ್. ಯಾಕೆಂದ್ರೆ ಜನ ಉದ್ಧಾರ ಆಗ್ತಾ ಇದ್ದಾರೆ. ಒಂಥರ ಆಧ್ಯಾತ್ಮದ ಕಡೆ ಹೋದಂಗಿದು. ಹೌದು, ಶಮಂತಿಲ್ ಬಂದು ಇದನ್ನ ಓಕೆ ಅಂತ ಮೇಲೆ ಅಲ್ಲಿ ಮಾಡಿದ್ದು. ಅವ್ರ ಕ್ಲಿಯರ್ ಆಗಿ ನಮಗೆ ತೋಟ ಬೇಕು, ಅವ್ರದ್ದು ಕಮರ್ಷಿಯಲ್ ಇಂಟೆನ್ಷನ್ ಇದೆ. ಅದ್ಭುತ, ಅದು ಸೂಪರ್ ಆಗಿದೆ. ನಾನು ಅಂತ ಇದ್ದೆ ನನ್ನ ತಂಗಿ ತುಂಬಾ ಬುದ್ಧಿವಂತೆ, ಮಾತಾಡಲ್ಲ ಅದಷ್ಟೇ ಪಬ್ಲಿಕ್ ಅಲ್ಲಿ. ನಾನು ಅಂದೆ, ನೋಡು ನಮ್ದು ಒಂಥರ ಕಾಡ್ ತರ ಕಾಣುತ್ತೆ. ಅವ್ರು ಹೇಳಿದ್ರು, ನೀನ್ ಫಸ್ಟ್ ಡೇ ಅವ್ರಿಗೆ ಹೋಗಿ ಹೇಳಿದ್ದೇನು, ಕಾರ್ಡ್ ಬೇಕು ಅಂದೆ, ಕಾರ್ಡ್ ಮಾಡ್ಕೊಟ್ರು. ನೀನ್ ತೋಟ ಬೇಕು ಅಂದ್ರೆ ಹಂಗ್ ಮಾಡ್ಕೊಡ್ತಿದ್ರು. ನಾನು ಓ ಕರೆಕ್ಟ್ ಅಲ್ವಾ, ಎಷ್ಟು ಸೆನ್ಸಿಬಲ್ ಅಂತ. ಅವ್ರು ಹೆಂಗ್ ಬೇಕೋ ಹಂಗ್ ಮಾಡ್ಕೊಡ್ತಾರೆ. ಅದ್ಭುತವಾಗಿದೆ. ಬರೀ 1.5-2 ವರ್ಷದಲ್ಲಿ 2 ವರ್ಷ ತುಂಬಾ ಚೆನ್ನಾಗಿ ಹೆಂಗಿದೆ ಅಂದ್ರೆ ಅನ್ನೋದೇ ಬಹಳ ಅದ್ಭುತ. ಅದೇ ನಾನು ಅವರು ಕಿತ್ಲೆಹಣ್ಣಿಂದು ನೀವು ರೆಕಾರ್ಡ್ ಮಾಡ್ಕೊಳ್ತಿದ್ರೆ ನಡೆಯುತ್ತೆ. ನಾನು ಕಿತ್ಲೆಹಣ್ಣಿಂದ ಹೇಳಕ್ಕೆ ಇರ್ಲಿ ಇಲ್ಲ, ಅದೇ ಇಂಪಾರ್ಟೆಂಟ್ ಹೇಳಿ. ಕಿತ್ಲೆಹಣ್ಣು ಇವರು ನಮ್ ಸಿದ್ದಪ್ಪ ಇದನ್ ಮಾಡಿಬೇಕಾರೆ ಮೊನ್ನೆ 2 ಹಣ್ಣು ಸಿಕ್ತು ಅವ್ರಿಗೆ, ತಗೊಂಬಂದು ಇಟ್ಟಿದ್ರು. ನಾವೊಂದು ಫಸ್ಟ್ ಹಣ್ಣು ಅಂತ ಫೋಟೋ ತೆಗ್ದೆ. ಆಮೇಲೆ ತಿಂದ್ರೆ ಸ್ವೀಟ್, ಆ ರುಚಿನೇ ಬೇರೆ ಸರ್. ಬರೀ ಸ್ವೀಟ್ ಅನ್ನೋದಕ್ಕಿನ್ನ ನಾನು ಅದಕ್ಕೆ ಇಮ್ಮಿಡಿಯೇಟ್ ಅವರಿಗೆ ನನಗೆ ಖುಷಿ, ನನಗೆ ಅಯ್ಯಪ್ಪ ನೀವು ನಮ್ಗೆ ಅದೇ ಬೇಕಾಗಿತ್ತು. ಇನ್ನೇನು ಸರ್ ಒಂದು ಚಕ್ಕೋತನೂ ಬಿಟ್ಟಿದೆಯಂತೆ. ಹೇಳಿದ್ರಲ್ವಾ, ಇನ್ನು ಅದಕ್ಕಿಂತ ದೊಡ್ಡ ನಮ್ಗೆ ಸರ್ ನಮ್ಮ ತೋಟದಲ್ಲಿ ಬೆಳೆದಿದ್ದು ನಮ್ಮ ಮಣ್ಣಲ್ಲಿ ತಿನ್ನೋದೇ ಒಂದು ಖುಷಿ ಸರ್. ಬೇರೆ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಇದ್ರ ಖುಷಿನೇ ಬೇರೆ. ತುಂಬಾ ತುಂಬಾ ಮೀನ್ ಆನಂದನೇ ಆನಂದ. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಅವರಿಗೆ ಮೆಸೇಜ್ ಮಾಡಿ ಹೇಳಿ. ಒಂದ್ ನಿಮಿಷ ನೋಡಿಲ್ಲ, ಅದಕ್ಕೆ ನಾನು ಇಲ್ಲ 1 ನಿಮಿಷ ನೋಡೋಣ ಬನ್ನಿ. ನನಗೆ ಇದು ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಬರ್ತಾನೆ ಇರಲಿಲ್ಲ. ಅಲ್ಲ, ಅದ್ಭುತ, ಖುಷಿ ಆಯ್ತು. ಅಟ್ಲೀಸ್ಟ್ ದಾಖಲಾದ್ರಿ. ನೋಡ್ತಾ ಇದ್ರಿ ಅಂದ್ರೆ ಈಗ ಎದುರುಗಡೆ ನೋಡಿದ್ರಲ್ಲ. ಬೇಡ ಅಂದಾಗ ಇದಾಳೆ 2ನೇ ಸರಿ ಇಟ್ಕೊಂಡ್ ಬಂದಿದ್ದಾರೆ ಹೆಂಗೋ ಮಾಡಿ. 15-20 ವರ್ಷದಿಂದ ಬಾಳೆಹಣ್ಣು ತಿಂದ್ರೆ ಆಗಲ್ಲ ಅಂದ್ರೆ ಬಾಳೆಹಣ್ಣು ತಿಂತಿರ್ಲಿಲ್ಲ. ಈಗ ತೋಟದ 10 ತಿಂದ್ರು ಏನು ಬಾ ನೋಡಿ, ಮತ್ತೆ 10 ತಿನ್ಲಿ ಸರ್. ನೀವು ಹಾಕಿದ್ ಗೊನೆ ನಾವು ಆಗ್ಲೇ 4 ಗೊನೆ ತಿಂದಿದೀವಿ ಅಲ್ಲಿ ಮನೆ ಮುಂದೆ ಹಾಕಿದ್ರಲ್ಲ, ಮನೆ ಮುಂದೆ ಹಾಕಿದ್ರಲ್ಲ. ನೇಂದ್ರ ಬಾಳೆನೂ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್ ಯು. ಓಕೆ, ಹಾಂ. ಅಂದ್ರೆ ಬಳಸ್ತಾ ಇರಿ, ಇದನ್ನ ಬಳಸ್ತಾ ಇರಿ. ಎಲೆನ ಆಗಾಗ ಕಟ್ ಮಾಡಿ ಒಣಗಿಸಿ ಇಟ್ಕೊಂಡು ಟೀಗಿ ಮಾಡುವಾಗ ಒಂಚೂರು ಕಷಾಯ ಮಾಡುವಾಗ, ಅಮ್ಮ ಕಷಾಯಕ್ಕೆ ಯೂಸ್ ಮಾಡ್ಬೋದು ಇದನ್ನ. ಆಲ್ ಸ್ಪೈಸ್ ಇದೇನಿಲ್ಲ, ಒಂಚೂರು ಬಾಯಿಗೆ ಹಾಕೊಂಡ್ರೆ ಬಾಯಿಗೆ ಒಂಚೂರು ಹಾಕೊಂಡು ನೋಡಿ. ಹಾ, ಅದೇ ನೀವ್ ಹೇಳ್ತಾ ಇರ್ತೀರ ಸರ್, ಎಳೆವೆಲ್ಲ ತಿಂತಾ ಇರಿ ಅಂತ ಬಂದಾಗೆಲ್ಲ ತಿಂತೀವಿ. ಸರ್, ಈಗ ಒಂದು ಪ್ರಶ್ನೆ ಸರ್. ಕಾಡು ಕೃಷಿ ಅಂತ ಬಂದಾಗ ಎಂಥ ಮರಗಳನ್ನ ಏನ್ ಮೆಥಡ್ ಅನ್ನು ಯೂಸ್ ಮಾಡ್ತೀರಿ? ತೋಟ ಅಂದಾಗ ಏನನ್ನ ಯೂಸ್ ಮಾಡ್ತೀರಿ? ಇದು ಕಾಡು ಕೃಷಿ ಅಂತ ಹೇಳ್ತೀರಿ ನಾವು. ಈಗ ಇದು ಕಾಡು ಕೃಷಿ ಅಂದ್ರೆ ಇಲ್ಲಿ ನಿಮ್ಗೆ ಬಹುತೇಕ ಏನು ಸಿಗ್ತದೆ, ಹಲಸಿನ ಮರ ಇರುತ್ತೆ. ಆಮೇಲೆ ನಿಮ್ಗೆ ಮಾವಿನ ಮರ ಇರುತ್ತೆ.
ಆಮೇಲೆ ನಿಮಗೆ ಕಾಡಲ್ಲಿ ಬೆಳೆಯುವಂಥ ಇದು ನಮ್ಮ ಇದು ಕಾಡು ಬಾದಾಮಿ ಅಂತ ಹೇಳ್ತೀವಲ್ಲ, ಆ ಬಾದಾಮಿ ಇರುತ್ತೆ. ಆಮೇಲೆ ಒನ್ನೆ ಮರ ಇರುತ್ತೆ, ಆಲದ ಮರ ಇರುತ್ತೆ, ಹಳ್ಳಿ ಮರ ಇರುತ್ತೆ, ಕಾಡಿಗೆ ಸಂಬಂಧಪಟ್ಟಂಥದ್ದೇ. ಅಂದರೆ ಅದರಲ್ಲೂ ಇನ್ಕಮ್ ಬರಲ್ಲ ಅಂತಲ್ಲ, ಬರುತ್ತೆ, ಸ್ವಲ್ಪ ಲೇಟಾಗಿ ಬರುತ್ತೆ. ಈಗ ಹಲಸು ನಿಮಗೆ ಇನ್ಕಮ್ ಬಂದೇ ಬರುತ್ತೆ. ಮತ್ತೆ ಈ ಗಿಡಗಳನ್ನ ನೋಡಿ, ಅಲ್ಲಿ ಏನು ಮಾಡಿದ್ದಾರೆ, ಶ್ರಮಂತ ಏನು ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ಅದು 1 ವರ್ಷ 3 ತಿಂಗಳ ಗಿಡನ ಕಟ್ ಮಾಡಿದ್ದಾರೆ. ಇವು ನೋಡಿ, ಇದು ನೀವು ಒಂದು ವರ್ಷದ ಹಿಂದೆ ಬಂದಿದ್ರೆ ಇಲ್ಲಿ ತಿರ್ಗಾಡಕ್ಕೆ ದಾರಿ ಇರ್ತಿಲ್ಲ ನಿಮಗೆ. ಈಗ 50% ಗಿಡನ ಇದು ಕಟ್ ಮಾಡಿರೋದ್ರಿಂದ. ಇದು ಭೂಮಿ ಮೇನ್ ಫಲವತ್ತತೆ ಆಗ್ಬೇಕು ಅಂತ, ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ಬೇಕು ಅನ್ನೋದು ಮೂಲ ಉದ್ದೇಶ. ಆಗ್ಬೇಕಂದ್ರೆ ಅದಕ್ಕೆ ನೆರಳು ಒದಗಿಸ್ಬೇಕು. ಮತ್ತೆ ಎರಡನೇದು ಅದಕ್ಕೆ ಯಾವುದೇ ಉಳೋದು ಗಿಳೋದು ಕೃಷಿ ಮಾಡಕ್ ಹೋಗ್ಬಾರ್ದು. ಮತ್ತೆ ಎರಡನೇದು ಏನ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಾ ಕಸ ಕಡ್ಡಿ ಇಲ್ಲಿ ಮಲ್ಚಿಂಗ್ ಆಗ್ಬೇಕು. ನೋಡಿ ಈಗ ನೋಡಿ ತುಂಬಾ ಎಲ್ಲ ಕಾಯಿ ನೋಡಿ, ಏನೋ ಪಕ್ಷಿಗಳನ್ನ ತಿಂದಿರೋದು. ಇದು ಸೈಜ್ ನೋಡಿ ಹೆಂಗಿದೆ ಅಂತ. ಹೌದು, ಕೊಬ್ಬರಿ ಆಗಿದೆ, ಇಷ್ಟು ದೊಡ್ಡದು. ಕೊಬ್ಬರಿ ನೋಡಿ ಎಷ್ಟು ದಪ್ಪ ನೋಡಿ, ಮಂದ ನೋಡಿ ಹೆಂಗ್ ಬಂದಿದೆ. ಸೈಜ್ ನೋಡಿ ಯಾವ ಸೈಜ್ ಇದೆ ಇದು. ಹೌದು. ಈಗ ನೋಡಿ ಹಂಗೆ ಅಲ್ಲೆಲ್ಲ ಬಿದ್ದಿದೆಯಲ್ಲ, ಇಲ್ಲಿ ಮಲ್ಚಿಂಗ್ ಆಗುತ್ತೆ. ಅದು ಮಲ್ಚಿಂಗ್ ಆಗುತ್ತೆ. ಮತ್ತೆ ಅದನ್ನ ಅವರು ಕಡ್ಡಿಗಳೆಲ್ಲ ಅಷ್ಟೇ, ನುಗ್ಗೆ ಕಡ್ಡಿ ಅದೆಲ್ಲ ಇಲ್ಲಿ ಕಟ್ ಮಾಡಿ ಹಾಕಿದಾರಲ್ವ. ನೋಡಿ ಇದೆಲ್ಲ ಕಡ್ಡಿ, ಇದೆಲ್ಲ ಹಿಂಗೆ ಬಂದಾಗಿದೆ. ಇದೆಲ್ಲ ಬೇಗ ಹ್ಯೂಮಸ್ ಭೂಮಿಗೆ ರೆಡಿ ಆಗುತ್ತೆ. ದೊಡ್ಡದು ಮಣ್ಣಾಗ್ಬಿಡುತ್ತೆ ಸರ್. ಎಲ್ಲ 3-4 ತಿಂಗಳು ಮಣ್ಣಾಗ್ಬಿಡುತ್ತೆ. 3-4 ತಿಂಗಳಲ್ಲಿ ಮಣ್ಣಾಗ್ಬಿಡುತ್ತೆ. ಓಕೆ. ಕೆಜಿರುಳ ಅಷ್ಟು ಇದು ತಿಂದು ಅದು ವಿಸರ್ಜನೆ ಆದ ಮೇಲೇನೆ ಗೊಬ್ಬರ. ಇದು ಏನದು ಗೊಬ್ಬರದ ಹುಳ ಏನಂತಾರ, ಎರೆಹುಳನೇ ಆಗಲಿ ಅಥವಾ ಬೇರೆ ಯಾವುದು ಇದರಲ್ಲಿ ಉತ್ಪತ್ತಿ ಆಗ್ತದೆ. ಎರೆಹುಳನೇ ಉತ್ಪತ್ತಿ ಆಗೋದಿಲ್ಲ. ಮೇನ್ ನಾವು ಎರೆಹುಳನ ಉತ್ಪತ್ತಿ ಮಾಡೋಕೆ ಇದೇ ದಾರಿ. ಎರೆಹುಳ ನೀವು ಹೊರಗಡೆ ತರಬಾರ್ದು, ಹಿಂಗೆ ಉತ್ಪತ್ತಿ ಮಾಡಬೇಕು. ಅದಕ್ಕೆ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಅದು ನಿಮಗೆ ಮೇಲೆ ಬರ್ತದೆ, ಆಟೋಮೆಟಿಕ್ ಬರ್ತದೆ. ಸೊ ಇದು ಕೂಡ ಸೇಮ್ ಟೈಮ್ ಹಿಡಿಯುತ್ತಾ ಅಥವಾ ಹೆಚ್ಚು ಕಡಿಮೆ ಏನಾದ್ರು ಆಗುತ್ತಾ? ಇದು ಇಲ್ಲ, ನಾವು ತೋಟ ಮಾಡೋದಕ್ಕೆಲ್ಲ 1-1.5-2 ತಿಂಗಳು ಟೈಮ್ ಜಾಸ್ತಿ. ಅಂದ್ರೆ 2 ತಿಂಗಳು ಯಾವ್ದಾರ ಮಾಡಲಿ, ಯಾವುದೇ ಮಾಡಲ್ ಹೇಳಿ ನೀವು 60 ದಿನದಲ್ಲಿ ನಿಮಗೆ ಲೆಕ್ಕ ಮಾಡಿ ಕೊಟ್ಬಿಡ್ತೀವಿ ನಾವು. ಎಷ್ಟು ಎಕರೆ ಮಾಡಬಹುದು ಅಷ್ಟು ದಿವಸದಲ್ಲಿ? ಈಗ ನಿಮಗೆ 20 ಎಕರೆ ಇದ್ರು 2 ತಿಂಗಳು ನಾನು ಮುಗಿಸ್ತೀನಿ. ಯಾಕಂದ್ರೆ ಅಷ್ಟು ಜನ ಕರ್ಕೊಂಡು ಬರ್ತೀನಲ್ವಾ. ಈಗ 1 ಎಕರೆಗೆ ಎಷ್ಟು ಜನ ಬೇಕು? ಒಂದು 10-15 ಜನ ಇದ್ರೆ ಸಾಕು. 2 ಎಕರೆ ಮಾಡಕ್ಕೆ 30 ಜನ ಕರ್ಕೊಂಡು ಬರ್ತೀನಿ. 1 ಎಕರೆ 15 ಜನ ಕರ್ಕೊಂಡು ಬರ್ತೀನಿ ನಾನು. ಓಕೆ. ಆ ಲೆಕ್ಕದಲ್ಲಿ ಜನ ಕರ್ಕೊಂಡು ಬರ್ತೀರಿ ನೀವು. JCP ಬರುತ್ತೆ, ಜನ ಬರ್ತಾರೆ. ಏನೇನು ವೆಹಿಕಲ್ಗಳು ಬೇಕೋ ಆ ವೆಹಿಕಲ್ಗಳನ್ನೆಲ್ಲ ನಾವು ಅಲ್ಲಿಗೆ ತಂದ್ಬಿಡ್ತೀವಿ. ಎಲ್ಲ ಇಡೀ ನಮ್ಮ ಟೀಮೇ ಬರುತ್ತೆ ಅಲ್ಲಿಗೆ. ನೀವು ಅಲ್ಲೇ ಠಿಕಾಣ ಉಳ್ಬಿಡ್ತೀವಿ ಅಲ್ಲಿ. ಹೌದಾ? ಅಲ್ಲೇ ಮುಗಿಯೋವರೆಗೆ ಎದ್ದೋಗಿಲ್ಲ. ಸ್ಟೇಜ್ ಬೈ ಸ್ಟೇಜ್ ಮಾಡ್ತೀವಿ, ಮುಗಿಸ್ಕೊಂಡು 1 ರೌಂಡ್ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಆಮೇಲೆ ಒಂದು 8-10 ದಿನ 15 ದಿನ ಆದ್ಮೇಲೆ ಇನ್ನೊಂದು ರೌಂಡ್ ಹೋಗ್ತೀವಿ, ಇನ್ನೊಂದು ರೌಂಡ್ ಮುಗಿಸ್ಕೊಂಡು ಬರ್ತೀವಿ. ಹಾಗೆ ಒಂದ್ಸಲ ಹೋದ್ರೆ ಈಗ ಜಾಸ್ತಿ ಪ್ಲಾಂಟೇಶನ್ ಇದೆ ಅಂದ್ರೆ 10-12 ದಿನ ಅಲ್ಲೇ ಆಲ್ಟ್ ಆಗ್ಬಿಡ್ತೀವಿ. 12 ದಿನ ಅಂದ್ರೆ ಬಹುತೇಕ ಕೆಲಸಗಳನ್ನೆಲ್ಲ ಫೋನಲ್ಲೇ ಅವ್ರಿಗೆ ಹೇಳಿ ಪಾರ್ಟಿಗಳೇ ರೆಡಿ ಮಾಡ್ತೀವಿ, ಭೂಮಿ ರೆಡಿ ಮಾಡಿಸ್ತೀವಿ. ಹೌದಾ? ಆಮೇಲೆ ನಾವು ಹೋಗಿ ನಮ್ಮ ಕೆಲಸ ನಮ್ದು ಏನಿದ್ರು ಪ್ಲಾಂಟೇಶನ್. ಈಗ ಫೆನ್ಸಿಂಗ್ ಮಾಡ್ಕೊಡ್ಬೇಕಂದ್ರೆ ಫೆನ್ಸಿಂಗ್ ಮಾಡ್ಕೊಡ್ತೀವಿ, ಸೋಲಾರ್ ಮಾಡ್ಕೊಡಿ ಅಂದ್ರೆ ಸೋಲಾರ್ ಮಾಡ್ಕೊಡ್ತೀವಿ. ಇಲ್ಲ ನಮ್ಗೊಂದು ಶೆಡ್ ಕಟ್ಕೊಡಿ ಅಂತ ಹೇಳ್ತಾರೆ, ಅದು ನಮ್ಮ ಹುಡುಗರು ಇದ್ರೆ ಶೆಡ್ ಕಟ್ತಾರೆ. ಎಲ್ಲದಕ್ಕೂ ಬೇರೆ ಬೇರೆ ಮೆನು, ಬೇರೆ ಬೇರೆ ರೇಟು, ಬೇರೆ ಬೇರೆ ಎಲ್ಲ ಬೇರೆ ಬೇರೆ ರೇಟ್. GA ಪೈಪ್ ಆದ್ರೆ ಬೇರೆ, MS ಪೈಪಲ್ಲಿ ಮಾಡ್ಕೊಡಿ ಅಂದ್ರೆ ಬೇರೆ, ಶೀಟ್ ಹಾಕೊಡಿ ಅಂದ್ರೆ ಬೇರೆ, ಹಂಚ್ ಹಾಕೊಡಿ ಅಂದ್ರೆ ಬೇರೆ. ಈಗ ಎಲ್ಲ ಬೇರೆ, ಹಂಚಿಗೆ ಬೇರೆ ರೇಟ್ ಅಲ್ವಾ. ಒಟ್ಟಿನಲ್ಲಿ ಎಲ್ಲ ಅವೈಲೇಬಲ್ ಇದೆ ನಿಮ್ಮ ಹತ್ರ. ಅವೈಲೇಬಲ್ ಇದೆ, ಇಂಥದ್ದಿಲ್ಲ ಅಂತೇನಿಲ್ಲ. ಬೋರಲ್ಲಿ ನೀರು ಟೆಸ್ಟ್ ಮಾಡೋರು ನಮ್ಮ ಹತ್ರ ಇಟ್ಕೊಂಡಿದೀವಿ, ಕಳಿಸ್ಕೊಡ್ತೀವಿ. ಅಲ್ಲ ಸರ್, ನಂದು ಮತ್ತೆ ತಿರ್ಗಾ ಅದೇ ಪ್ರಶ್ನೆ. ನನ್ನ ಉದ್ದೇಶ ನಾನು ತಿರ್ಗಾ ಮುರ್ಗ ಅದೇ ಪ್ರಶ್ನೆ ಯಾಕೆ ಕೇಳ್ತೀನಿ ಅಂದ್ರೆ, ತುಂಬಾ ಸೆಟ್ಲ್ ಆದವರು ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಅಥವಾ ಫ್ಯಾಷನ್ಗೋ ಎದಕ್ಕೋ ತೋಟ ಮಾಡಿದ್ದಾರೆ, ಇದು ನಮಗೆ ಆಗಲ್ಲ ಅನ್ನೋದು ಇವ್ರಿಗೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಕೇಳ್ತಾ ಇದ್ದೀನಿ. ಅದಕ್ಕೆ ಈಗ ಈ ಕಾಮನ್ ಮ್ಯಾನ್ಗೆ ಏನಿರ್ತದೆ, ಇದು ನೋಡೋನ್ಗೆ ಎಲ್ಲರೂ ಹಿಂಗೆ ಸೆಟ್ಲ್ ಆದವ್ರು ಇರಲ್ವಲ್ಲ ಸರ್? ಇಲ್ಲ ಅಲ್ವಾ? ರೈತರಿಗೂ ಇದೆ. ಈಗ ಯಥೇಚ್ಛವಾದ ಹಣ ಇಟ್ಕೊಂಡು ಜೀವನ ಮಾಡಿ ಫ್ಯಾಷನ್ಗೆ ತೋಟ ಮಾಡೋದು ಬೇರೆ, ಅದು ಬೇರೆ. ಇದರಿಂದ ಬರ್ಲಿ ಬಿಡ್ಲಿ, ಹೌದು, ಇದು ಲೆಕ್ಕಕ್ಕಿಲ್ಲ. ಅವ್ನು ಕೃಷಿಗೆ ಮಾಡೋದು ಬೇರೆ. ಬಟ್ ಈಗ ಸುಮಾರು ಜನಕ್ಕೆ ಪ್ರಾಬ್ಲಮ್, ಕೃಷಿಗೆ ಬಾ ಅಂತ ಹೇಳ್ತೀವಿ ಹುಡುಗರನ್ನ, ಬಟ್ ಅದನ್ನ ನಾವು ಏನ್ ಮಾದರಿ ನೀವು ಅದನ್ನ ನನಗೆ ಹೇಳ್ಕೊಡ್ಬೇಕು. ಇಲ್ಲಪ್ಪ ನಿಂದು 1 ಎಕರೆ ಇದೆಯಾ, ಇಷ್ಟು ನೀನ್ ಹಾಕು, ನಿನಗೆ ತಿಂಗಳ ಇಷ್ಟು ಉತ್ಪನ್ನ ಇದೆ, ನಮಗೆ ಅದನ್ನ ತಿಳಿಸಿ. ಹೌದು, ಇವಾಗ 1 ಎಕರೆ ಜಮೀನಿಗೆ ನೀವು ಬರ್ತಾ ಇದೆ, ನಾವೆಲ್ಲ ಐಡಿಯಾ ಕೊಡ್ತೀವಿ. ಅವನು ಮದುವೆ ಆಗಿದ್ದ ಹೆಂಡತಿ ಮಕ್ಕಳ ಜೊತೆಲೇ ಮಾಡ್ಬೋದು. 1 ರೂಪಾಯಿ ಯಾರಿಗೂ ಕೊಡೋದು ಬೇಡ. ಅವನೇನು ಮಾಡಬೇಕು, ಈಗ ಜೂನಲ್ಲಿ ಗಿಡ ನೆಡ್ತಾನೆ, ಮಾರ್ಚ್ ಏಪ್ರಿಲಲ್ಲಿ ಅವನು ಭೂಮಿನ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು
ವರ್ಮಿಂಗ್ ಕಾಂಪೋಸ್ಟ್ ಮಾಡಿಕೊಂಡು ಪ್ಲಾಸ್ಟಿಕ್ ಕವರಲ್ಲಿ ಗಿಡಗಳ ಮಣ್ಣೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆಲ್ಲ ಬೀಜಗಳು ಬೇಕಾದರೆ ಅದು ಎಲ್ಲೆಲ್ಲಿ ಸಿಗುತ್ತೆ, KVK ನಿಮಗೆ ಬೇಕಾದಷ್ಟು ಕಡೆ ಬೀಜ ಸಿಗ್ತದೆ. ಆ ಬೀಜನೆಲ್ಲ ಹಾಕಿ ಇಟ್ಕೊಂಡು ಒಂದು 15-20 ಅಡಿ ಅಷ್ಟು ಜಾಗ ಕ್ಲೀನ್ ಮಾಡ್ಕೊಂಡು ನರ್ಸರಿ ರೆಡಿ ಮಾಡ್ಕೊಂಬಿಡಲಿ. ರೆಡಿ ಮಾಡ್ಕೊಳ್ಳಿ. ನುಗ್ಗೆ, ಅಗಸೆ, ಗ್ಲೀಸಿಡಿ ಅವನೇ ಅಲ್ಲಿ ರೆಡಿ ಮಾಡ್ಕೊಳ್ಬೋದು. ರೆಡಿ ಮಾಡಿಕೊಂಡು ಅವನೇ ಗುಂಡಿ ತೆಗೆದು ದಿನಕ್ಕೆ 4 ಲೈನ್ ನೆಡಲಿ. ಬೇರೆ ಯಾರಿಗೂ ದುಡ್ಡು ಕೊಡೋದು ಬೇಡ, ಅವನು ಮಾಡ್ಕೊಳ್ಳಿ. ತೆಂಗಿನ ಗಿಡ ಬೇಕಾ, ರೀಸನಬಲ್ ರೇಟಲ್ಲಿ ನಾವು ಕೊಡ್ತೀವಿ. ಅವ್ನಿಗೆ ತೆಂಗಿನ ಗಿಡ ಅವ್ನಿಗೆ ಮಾಡ್ಕೊಳಕ್ಕಾಗಲ್ಲ, ಒಳ್ಳೆ ಬೀಜ ಅವನಿಗೆ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ, ಅದು ಬೇಕಾದ್ರೆ ನಾವು ಕೊಡ್ತೀವಿ. ಇಲ್ಲದೆ ಅವನಿಗೆ ಪಕ್ಕದಲ್ಲಿರೋ ಸಂಪನ್ಮೂಲ ಎಲ್ಲ ಅವ್ನಿಗೆ ನಿಯರೆಸ್ಟ್ ಎಲ್ಲಿ ನರ್ಸರಿ ಇದೆ ಅಲ್ಲಿ ನರ್ಸರಿಯಿಂದ ಅವ್ನು ಗಿಡ ತಗೊಂಡು ನಡ್ಬೋದಲ್ವ. ಇಲ್ಲ ಒಂದು ಸಲ ತಾನೇ ಕೆಲಸ ಇರೋದು ಅವನಿಗೆ. ಆಮೇಲೆ ಎರಡನೇದು ಅವನು ಆರಾಮಾಗಿ ನೋಡ್ಬೋದಲ್ಲ. ಬೇರೆ ಕಡೆ ಕೂಲಿ ಮಾಡೋ ಬದಲು ನಿಮ್ಮ ತೋಟದಲ್ಲಿ ರಾಜನಾಗಿ ಕೆಲಸ ಮಾಡ್ಬೋದಲ್ವ, ಸಾಹುಕಾರ ಆಗ್ಬೋದಲ್ವ. ಕೂಲಿಯವನಾಗಬೇಕಾ, ಸಾಹುಕಾರ ಆಗಬೇಕಾ? ಸಾಫ್ಟ್ವೇರ್ ಇಂಜಿನಿಯರ್ ಸಮೇತ ಕೂಲಿಯವನೇ. IAS ಆಫೀಸರು ಕೂಲಿಯವನೇ. ಯಾಕೆಂದರೆ ಅವನ್ನ ಕೇಳೋರು ಮೇಲ್ಗಡೆ ಒಬ್ಬ ಇದ್ದಾರೆ. ರೈತನ ಯಾರೂ ಕೇಳಂಗಿಲ್ಲ, ಸ್ವಾತಂತ್ರ್ಯ ಜೀವಿ ಅವನು. ಯಾವಾಗ ಬೇಕಾದ್ರೆ ಅವ್ನು ಬೇಕಾದ್ರೆ ಅಲ್ಲೇ ಆಸೆ ಹಾಕೊಂಡು ಮಲಗ್ಬೋದು ಜಮೀನಲ್ಲಿ, ಯಾರು ಕೇಳಲ್ಲ ಅವ್ನ. ಯಾಕೆ ಇವತ್ತು ಗೇಯ್ದಿಲ್ಲ, ಕೆಲಸ ಮಾಡಿಲ್ಲ ಅಂತ ಕೇಳಂಗಿಲ್ಲ, ಮಾಡ್ಬೋದು. ಬಟ್ ಏನಂದರೆ ಆ ಜಮೀನಿಗೆ ಅವನೇ ದುಡಿಯೋದಾದರೆ ₹1 ಬೇಡ. ಈಗ ಬನ್ನಿ, ನಮ್ಮದು 1 ಎಕರೆ ಮಾಡಲ್ ಫ್ಲ್ಯಾಟ್ ತೋರಿಸ್ತೀನಿ. ಅಲ್ಲಿ ಏನು ಕೆಲಸ ಇದೆ? 2 ವರ್ಷ ಕಷ್ಟ ಪಡ್ಬೇಕಷ್ಟೆ. 3ನೇ ವರ್ಷದಿಂದ ಅವನು ಆರಾಮಾಗಿ ತಿರುಗಾಡ್ಕೊಂಡು ಬಂದಿದ್ದ ಬೆಳೆನ ತಿನ್ಕೊಂಡು ಆರಾಮಾಗಿರೋದು. ನಾನು ಇದು ಶುಂಠಿ ಹಾಕ್ಬಿಟ್ಟು 5 ಲಕ್ಷ ಮಾಡ್ತೀನಿ ಅಂದರೆ ನಿನ್ನ ಭೂಮಿನೇ ಹಾಳಾಗೋಯ್ತಲ್ಲ. 5 ಲಕ್ಷ ಸಿಕ್ತು, ಭೂಮಿ ನಾಶ ಆಯ್ತಲ್ಲ. ಅಲ್ಲ, ಈಗ ಅವ್ರ ಪ್ರಶ್ನೆ ನಮ್ಮಲ್ಲಿ ಮೊದಲು ಬರೀ ರಾಗಿ ಜೋಳ ಬೆಳೆಸ್ಕೊಂಡು ಇವತ್ತು ಎಷ್ಟೋ ಫ್ಯಾಮಿಲಿ ವರ್ಷಕ್ಕೆ ರಾಗಿ ತೊಗರಿ ತಡ್ಡಿ ಬೆಳ್ಕೊಂಡು ಇನ್ನು 9 ತಿಂಗಳು ಆರಾಮಾಗಿ ಕೂದಿರ್ತಾರೆ. ಈಗ ಒಂದು ಸರಳವಾದ ಪ್ರಶ್ನೆ ಐತಪ್ಪ, ಹೇಳಿ. ನನ್ನ ಎದುರಿಗೆ ಅವ್ರ ಅಣ್ಣ ಇದ್ದಾರೆ, ಅವ್ರ ಇನ್ಯಾರು ರಿಲೇಷನ್ ಇದ್ದಾರೆ, ಸಿಟಿಯಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಅವ್ರದ್ದು ಕನಸುಗಳೆಲ್ಲ ಈಡೇರಿದೆ, ಮನೆ ಕಟ್ಕೊಂಡ್ರು, ಕಾರ್ ತಗೊಂಡ್ರು, ಮಕ್ಕಳನ್ನ ಒಳ್ಳೆ ಕಾಲೇಜಲ್ಲಿ ಓದಿಸಿದ್ರು, ಅವ್ರು ವಿದೇಶಕ್ಕೆ ಹೋದ್ರು. ನಾನ್ ಯಾಕೆ ಇಲ್ಲಿ ಭೂಮಿ ಉಟ್ಕೊಂಡು ನನ್ನ ಮಕ್ಕಳೇನ್ ಅನ್ಯಾಯ ಮಾಡಿದ್ದಾರೆ, ಯಾಕೆ ನಾನು ಸಿಟಿಗೆ ಬರ್ತೀನಿ ಬಿಡ್ರಿ ಅಂತ ಕೂತವ್ನೆ. ನಿಮ್ಮ ಅಣ್ಣ ಹಾರ್ಟ್ ವೀಕ್ ಅಂದ್ಬಿಟ್ಟು ಮಾತ್ರೆ ನುಂಗ್ತಾ ಇದ್ದಾನೆ, ಶುಗರ್ ಮಾತ್ರೆ ತಿಂತಾ ಇದ್ದಾನೆ, ಕೊಲೆಸ್ಟ್ರಾಲ್ ಮಾತ್ರೆ ತಿಂತಾ ಇದ್ದಾನೆ, ನೀನು ತಿಂತಾ ಇಲ್ವಲ್ಲ. ನಾವು ಅವ್ರಿಗೂ ಕಂಪೇರ್ ಮಾಡ್ಕೊಂಡು ಲೈಫ್ ನೋಡೋಕೆ ಹೋಗ್ಬೇಡಿ, ಬೇರೆಯವ್ರ ಜೊತೆಲಿ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾರು. ನಿಮಗೆ 10 ಲಕ್ಷ ವ್ಯೂವರ್ಸ್ ಇರ್ಬೋದು, ನನಗೆ 5,000 ಇರೋದು. ನಾನು ಯಾಕೆ ಹೊಟ್ಟೆ ಹೋಗ್ಲಿ ಹೊರಗಾರಂದು ಉರ್ಕೊಳ್ಳಿ. ಬಟ್ ಅದು ಏನಾಗುತ್ತೆ, ನಾವೆಲ್ಲ ವಾಪಸ್ ಬಂದಾಗ ಏನು ಹೇಳ್ತೀವಿ, ಎಲ್ಲ ತ್ಯಾಗನೂ ರೈತರೇ ಮಾಡ್ರಿ ಅಂತೀವಿ. ಎಲ್ಲ ತ್ಯಾಗನೂ ಉಳಿದದ್ದೇನೋ ಆಗ್ಬಿಟ್ಟಿದ್ಯಪ್ಪ, ನೀವು ದೇಶ ಉಳಿಸ್ರಿ, ನಿಮ್ಮ ಕೈಯಲ್ಲಿದೆ, ನೀವು ರಕ್ಷಕರು, ರೈತನೇ ಬೆನ್ನೆಲುಬು. ಈ ಬೆನ್ನೆಲ್ಲ ಮುರಿದು ಹೋಗ್ಬಿಟ್ಟಿದೆ, ಏನು ಉಳಿದಿದೆ ಅವನ ಹತ್ರ? ಹಾ, ಮತ್ತೆ ತಿರ್ಗಾ ಬಾರ ನಾವು ಹೇಳೋದೇನೋ ಉಪದೇಶ, ನೀನ್ ದುಡಿ. ಅವ್ನು ಕೇಳ್ತಾನೆ ಪ್ರಶ್ನೆ, ಬಾರ ಎಲ್ಲರೂ ಬರ್ರಿ, ನೀವು ಅಣ್ಣ ತಮ್ಮಗಳು 8 ಜನ ಇದೀವ, ನೀವ್ಯಾಕಪ್ಪ ಊರ್ ಬಿಟ್ಟು ಹೋದ್ರಿ ಹಂಗಾರೆ? ನಾನು ಒಬ್ಬನೇ ಬರ್ದು ಕೊಟ್ಟಿದ್ದೀರ ನನಗೆ? ಹೌದು. ಈಗ ಊರು ಬಿಟ್ಟು ಹೋದವರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಈಗ ಡಾಕ್ಟ್ರು ಬಂದಿದ್ದಾರೆ, ಸಾಮಂತು ಏನು ಯಾವುದೋ ಒಂದು ಆಫೀಸಲ್ಲಿ ಎಂದೋ ಆಫೀಸರ್ ಆಗಿ ಅವ್ರು ಇದ್ರದ್ದೇನೋ ಒಂದು ಇದಾಗಿದ್ದವನು, ಅವನು ವಾಪಸ್ ಬಂದಿದ್ದಾನೆ. ಎಲ್ಲರಿಗೂ ಹೋಗಿರೋ ನಮ್ಮ ಹತ್ರ ಸಿಕ್ಕಿರೋರೆಲ್ಲ ಬಂದಿರೋರೆ. ನಮ್ಮಲ್ಲಿ ರೈತರು ಮಾಡಿಲ್ಲ ಅಂತಲ್ಲ, ರೈತರಿಗೂ ನಾವು ಸಲಹೆ ಕೊಡ್ತಾ ಇದ್ದೀವಿ. ಎಷ್ಟೋ ರೈತರಿಗೆ ನಾವು ನಿಜವಾಗ್ಲೂ ನಾನು ಹೇಳ್ತೀನಿ, ಇವತ್ತು ನನ್ನ ಕಷ್ಟ ಇದೆ, ನನಗೆ ಬಡವ, ನನ್ನ ಕೈಲಿ ತೆಂಗಿನ ಗಿಡ ತಗೊಳ್ಳೋಕೆ ಆಗಲ್ಲ ಅಂದರೆ ನಾನು ಅವ್ನಿಗೆ 50 ಗಿಡ ಕೊಡ್ತೀನಿ ತಗೊಳ್ಳೋ ನಡಲಿ. ಆದರೆ ಫೆನ್ಸಿಂಗ್ ಮಾಡ್ಕೊಂಡಿರ್ಬೇಕು. ದನ ಆಡು ಬಿಟ್ಬಿಟ್ಟು ತಿನ್ನಿಸ್ಬಿಟ್ರೆ ವೇಸ್ಟ್. ಈಗ ನೀವು ಇನ್ನೊಂದು ಸವಾಲಿದೆ ನಿಮ್ಮ ಎದುರಿಗೆ, ನೀವು ನೋಡಪ್ಪ ತೋಟ ಮಾಡಿನೇ ಇವನು ಎಲ್ಲ ಸುಖನೂ ಅನುಭವಿಸ್ತಾ ಇದ್ದಾನೆ, ನೀವು ನನ್ನಂಗಿರ್ಬೋದು ಕೃಷಿಗೆ ಬರ್ರಿ ಅಂತ ಕರೆಯೋ ಕಾಲ ಬರ್ಬೇಕು. ಇಲ್ಲ ಅಂದ್ರೆ ಅವ್ನು ಚಡ್ಡಿ ಹರ್ಕೊಂಡಿದ್ದು ಹರಿದಿದ್ದು ಬನಿನ ಹಾಕೊಂಡು ಅವನ್ನೆಲ್ಲ ಉಳ್ತಾ ಇರ್ತಾನೆ, ನೋಡ್ರಿ ನೀವು ರೈತರಾಗ್ರಿ ಅಂತ. ಇದು ಏನಾಗುತ್ತೆ, ಗ್ಯಾಪ್ ಆಗುತ್ತೆ ಸರ್. ನಾವು ಹೇಳೋದಕ್ಕೆ ಅವ್ನು ತಿಳ್ಕೊಳ್ಳೋದಕ್ಕೆ ವಿಷಯ ದಾಟ್ಸೋದ್ರಲ್ಲಿ ಗ್ಯಾಪ್ ಆಗ್ತಾ ಇದೆ. ನಾವು ಸತ್ಯ ಮಾತಾಡ್ತಿಲ್ಲ. ಈಗ ನಾವೇ ತಗೊಳ್ಳಿ, ಊರು ಬಿಟ್ಟು ಬಂದಿದೀವಿ, ನಮ್ದೇನ್ ಜಮೀನ್ ಇಲ್ವಾ ಅಲ್ಲಿ, ನಾನು ಉಳು ಮಾಡ್ಕೊಂಡು ತಿನ್ಬೋದಾಯ್ತಲ್ಲ, ಯಾಕೆ ಬಂದೆ ಹಂಗಾರೆ? ನಾನು ಸುಖವಾಗಿರ್ಬೇಕು, ನಾನ್ ಖಾತೆ ಬೇಕಾದಷ್ಟು ಹೇಳ್ತೀನಿ ಯೂಟ್ಯೂಬ್ ಮುಂದೆ. ನಾನ್ ದುಡ್ದಿದ್ದೀನ ಹೊಲದಲ್ಲಿ, ನಾನ್ ಯಾವತ್ತಾದ್ರೂ ಸಲಿಕೆ ತಗೊಂಡ್ ಕೆತ್ತಿದ್ದೀನ? ಇಲ್ಲ. ಹಿಂಗೆ ಉಪದೇಶ ಮಾಡೋರೇ ಜಾಸ್ತಿ ಜನ ಆಗ್ಬೇಕು. ನಾನು ಯಾವ ಆಫೀಸರ, ನಾನೇನು ಯಾವ್ದಾದ್ರು ಅಧಿಕಾರಿನ, ನಾನೇನು ಪೊಲಿಟಿಷಿಯನ, ಯಾವ್ದಾದ್ರು ಸಂಘ ಸಂಸ್ಥೆ ಕಟ್ಕೊಂಡಿದ್ದೀನ, ಅಥವಾ ಯಾವ್ದಾದ್ರು NGO ಇಟ್ಕೊಂಡು ATG ತಗೊಂಡು ಸರ್ಕಾರ ದುಡ್ಡು ತಗೊಳ್ತಾ ಇದ್ದೀನ? ಏನಿಲ್ವಲ್ಲ. ಈಗ ನನ್ನನ್ನು ಉದಾಹರಣೆ ಯಾಕೆ ತಗೊಳ್ಳಿ, ನೀವೇ ತಗೊಳ್ಳಿ, ನನ್ನನ್ನು ತಗೊಳ್ಳಿ. ನನ್ನ ಹತ್ರನೂ ಒಂದು NGO ಇದೆ, ನಾನು ಒಂದು NGO ಮಾಡ್ಕೊಂಡಿದ್ದೀನಿ. ಬಟ್ 1 ಪೈಸಾ ಯಾರಿಂದನೂ ತಗೊಂಡಿಲ್ಲ, ATG ಮಾಡ್ಕೊಂಡಿಲ್ಲ. ಈಗ ನಾನು ಒಂದು ವರ್ಷಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಮೊನ್ನೆ ಒಂದು ಇಟಾಚಿ ತಗೊಂಡೆ, 46 ಲಕ್ಷ ರೂಪಾಯಿ. 46 ಲಕ್ಷ ರೂಪಾಯಿಗೆ GST ಎಷ್ಟು ಗೊತ್ತಾ? ಎಷ್ಟು ಸರ್? 4.25 ಲಕ್ಷ ರೂಪಾಯಿ ಸ್ಟೇಟ್ GST, ಸೆಂಟ್ರಲ್ GST 4.25 ಲಕ್ಷ.
ಎಷ್ಟಾಯಿತು? ಓಕೆ. 9. 24 ಸೀಟ್ದು ಒಂದು ಬಸ್ ತಗೊಂಡೆ, 27 ಲಕ್ಷ ರೂಪಾಯಿ. ಅದಕ್ಕೆ 2,80,000 ರೂಪಾಯಿ ಸೆಂಟ್ರಲ್ GST, ಈ 2,80,000 ಸ್ಟೇಟ್ GST, ಆ ರೋಡ್ ಟ್ಯಾಕ್ಸು ಅದು ಇದು ಎಲ್ಲ ಸೇರಿ ಆಗುವಾಗಲೇ 7 ರಿಂದ 8 ಲಕ್ಷ ರೂಪಾಯಿ ಟ್ಯಾಕ್ಸು. ನಾವು ಒಂದು ಟ್ಯಾಕ್ಟ್ರ್ ತಗೊಳ್ತೀವಿ, ಇದೆಲ್ಲ ನಾವು ಎಲ್ಲಿಂದ ತಗೊಂಡೋ ದುಡ್ಡು? ಈಗ ಒಂದು ಎಕ್ಸಾಂಪಲ್ ನಿಮಗೆ, ನಮ್ಮ ಹತ್ರ ರಾಗಿ ಉರಿ ಹಿಟ್ಟು ನಾನು ತಿನ್ನಿಸ್ತೀನಿ. ಈಗ ನಿಮ್ಮನ್ನು ಬಿಡಲ್ಲ, ಇವತ್ತು ನಾನು ರಾಗಿ ಉರಿ ಹಿಟ್ಟು ತಿನ್ನಿಸ್ತೀನಿ. ರಾಗಿ ಉರಿ ಹಿಟ್ಟಲ್ಲಿ ನಾವು ಹಾಕೋದೇನಪ್ಪ ಅಂದರೆ ರಾಗಿ ನಮ್ಮದೇ, ಕೊಬ್ಬರಿ ನಮ್ಮದೇ, ಬೆಲ್ಲ ನಮ್ಮ ಸ್ನೇಹಿತರು ಮಾಡಿರೋ ಬೆಲ್ಲ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ 40 ರೂಪಾಯಿ ರಾಗಿನ ನಾನು 500 ರೂಪಾಯಿಗೆ ನಾವು ಮಾರ್ತೀವಲ್ಲ, ವ್ಯಾಲ್ಯೂ ಆ್ಯಡೆಡ್. ನೀವು ಮೌಲ್ಯವರ್ಧನೆಗೆ ಬನ್ನಿ. ಎಲ್ಲರೂ ಕೃಷಿಗೆ ಬರಬೇಡಿ, ಕೃಷಿಗೆ ಬಂದು ನಿಮ್ಮ ವಸ್ತುವನ್ನು ನೀವು ಮೌಲ್ಯವರ್ಧನೆ ಮಾಡಿ ಮಾಡ್ಬೋದು. ಈಗ ಮೋಹನ್ ಕುಮಾರ್ ಅಂತ ಇದ್ದಾರೆ, ಬೇಕಾದ್ರೆ ನಿಮ್ಗೆ ನಂಬರ್ ಕೊಡ್ತೀನಿ. KB ಕ್ಲಾಸಲ್ಲಿ ಮೋಹನ್ ಕುಮಾರ್ ಅಂತ ಇದ್ದಾರೆ. ಅವನು ಇಂಜಿನಿಯರ್ ಆಗಿದ್ದವನು. ಅವನು ಮೊನ್ನೆ ಯಾವುದೋ ಒಂದು ವಿಚಾರದಲ್ಲಿ ಮಾತಾಡುವಾಗ, ಏನಪ್ಪ ನಿನ್ನ ಮಗನ ಏನು ಮಾಡ್ತೀಯಪ್ಪ ಅಂದರೆ, ಅಡುಗೆ ಭಟ್ನ ಮಾಡ್ತೀನಿ ಅಂತ. ಅಲ್ಲ ನಿನ್ನ ಅವನು ಒಂದು ತಿಂಗಳಿಗೆ 2 ಕೋಟಿ ಟರ್ನ್ ಓವರು. ಎಷ್ಟು? 2 ಕೋಟಿ. 2 ಕೋಟಿ ಟರ್ನ್. ರೈತ ಆಯ್ತಾ? ಅವನ ಮಗನ ಯಾವ ಕಾಲೇಜಲ್ಲಿ ಓದಿಸ್ಬೋದು ಲೆಕ್ಕ ಹಾಕಿ. ಅವನ ಊರಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿಸ್ತಾ ಇದ್ದಾನೆ. ಏನು ಮಾಡಬೇಕು ಅಂತಿದ್ದೆ ನಿನ್ನ ಮಗನ ಅಂದೆ. ನಮ್ಮಪ್ಪ ನನ್ನನ್ನು ಇಂಜಿನಿಯರ್ ಮಾಡಿ ಇಲ್ಲಿಗೆ ತಂದು ನಿಲ್ಸವನೆ, ನಾನು ನನ್ನ ಮಗನ ಇಂಜಿನಿಯರ್ ಮಾಡಿಸಲ್ಲ, ನೇರವಾಗಿ ಅಡುಗೆ ಭಟ್ಟ ಮಾಡ್ತೀನಿ. ಯಾಕೆ ಅಡುಗೆ ಭಟ್ಟ ಅಂದರೆ, ಇವತ್ತು ಅಡುಗೆಗಿರುವಷ್ಟು ಸ್ಕೋಪು ಯಾವುದಕ್ಕೂ ಇಲ್ಲ. ಅದು ನಾನು ಸ್ವಂತ ಅನುಭವಿಸಿದ್ದೀನಿ. ನನ್ನಲ್ಲಿ 70-80 ಜನ ಕೆಲಸ ಮಾಡ್ತಾರಲ್ಲ, ಅಡುಗೆ ಭಟ್ಟ ನನಗೆ ಸಿಗ್ತಾ ಇಲ್ಲ. ಮೊನ್ನೆ ಒಬ್ಬ ಹೋಟ್ಲ್ ಓಪನ್ ಮಾಡ್ದ ನನ್ನ ಫ್ರೆಂಡು, 2.5 ಕೋಟಿ ಖರ್ಚು ಮಾಡಿ 3 ದಿನದಲ್ಲಿ ಬಾಗಿಲು ಹಾಕಿದ್ದ. ಯಾಕೆ ಅಂದರೆ ಭಟ್ಟ ಬಂದಿಲ್ಲ ಅಂತ. ಯಾರು ಬಂದಿಲ್ಲ? ಇಂಥ ಸ್ಕೀಮ್ಗಳು ಹಾಕಿ ಸ್ವಾಮಿ ಸರ್ಕಾರ. ಎಲೆಕ್ಟ್ರಿಷಿಯನ್ ನಿಮ್ಮ ಕಣ್ಣು ಕಾಣಲ್ಲ, ನಿಮ್ಮ ತಂದೆ ತಾಯಿ ಕಣ್ಣು ಕಾಣೋದೇನೋ ಡಾಕ್ಟ್ರ್ ಇಂಜಿನಿಯರ್ ಇಬ್ಬರೇ. ಪ್ರತಿಯೊಬ್ಬರು ಹೇಳೋದೇನೋ ನನ್ನ ಮಗನ ಏನು ಮಾಡಬೇಕು, ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು. ಒಂದು ಪ್ಲಂಬರ್ ನಿಮ್ಮ ಕಣ್ಣು ಕಾಣಲ್ಲ. ಒಬ್ಬ ಪ್ಲಂಬರ್ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾನೆ ಗೊತ್ತಾ? 5,000 ರೂಪಾಯಿ ಗಂಟೆ ಸಂಪಾದನೆ ಮಾಡ್ತಾನೆ. ಒಬ್ಬ ಬಾರ್ ಬೆಂಡರ್ ಎಷ್ಟು ಸಂಪಾದನೆ ಮಾಡ್ತಾನೆ ಗೊತ್ತಾ? 2,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ತೆಂಗಿನ ಮರ ಹತ್ತಿ ಹಿಡಿಯೋನು ಎಷ್ಟು ಸಂಪಾದನೆ ಮಾಡ್ತಾನೆ ಗೊತ್ತಾ? 3,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಇದೆಲ್ಲ ಉದ್ಯೋಗ ಅಲ್ವಾ? ರಾತ್ರಿ ಎಲ್ಲ ನಿದ್ದೆಗಿಟ್ಟು ಸಾಫ್ಟ್ವೇರ್ಗಳು ಸಂಪಾದನೆ ಮಾಡ್ತಿರೋದು 7,000, 8,000, 10,000, 15,000 ಮುಗಿದೋಯ್ತು ಅವ್ರದ್ದು. ಅದರಲ್ಲಿ EMI ಅದು ಇದು ಕಟ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಆ ಕೆಲಸ ಬಿಡೋಕೆ ಆಯ್ತಲ್ಲ ಅವನಿಗೆ. ಆಮೇಲೆ ಉದ್ಯೋಗಗಳು ಕೃಷಿಯಲ್ಲಿ ಬೇಕಾದಷ್ಟಿದೆ. ಪ್ಲಂಬಿಂಗ್ ಮಾಡ್ಬೋದು. ಏನು ಬರೀ ನೀವು ಆ ಜಮೀನು ಮಾಡಿಕೊಂಡೆ ನೀವು ಏನಿಲ್ಲ, ನುಗ್ಗೆ ಸೊಪ್ಪನ್ನೇ ನೀವು ಒಣಗಿಸಿ ಪುಡಿ ಮಾಡಿ ಮಾರ್ಕೊಳ್ಳಿ. ಮಾರುಕಟ್ಟೆ ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ. ಅದಕ್ಕೆ ಸರ್ಕಾರ ಏನು ಮಾಡ್ಬೇಕಂದ್ರೆ, ಇವತ್ತು ಪ್ರತಿ 1 ಎಕರೆಗೆ ಸರ್ಕಾರ 8ರಿಂದ 10 ಲಕ್ಷ ರೂಪಾಯಿ 8ರಿಂದ 10,000 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ. ಯಾವುದಕ್ಕೆ? ಕೆಮಿಕಲ್ ಫಾರ್ಮಿಂಗ್ಗೆ. ಅದೇ ಸಬ್ಸಿಡಿನ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಇವ್ರು ಕಂಡಿಡಿದು ಇವರು ಕೊಡಿ ಪರಿಹಾರ. ಅದೊಂದು 10,000 20,000 ಅವ್ನಿಗೆ ಸಿಕ್ಕಲ್ವಾ? ಮತ್ತು ಅವನ್ನ ನೋಡಿ, ಇನ್ನೊಂದು ಸರ್ಕಾರದ ದುರಂತ ನೋಡಿ, ಈ ಕೆಮಿಕಲ್ ಫಾರ್ಮಿಂಗ್ ಮಾಡಿರೋರು ಏನು ಬೇಕಾದ್ರೂ ಬೆಳೆದು ಮಾರ್ಬೋದು. ನಾನು ಸಾವಯವ ಮಾಡಿದ್ದೀನಿ ಅಂದರೆ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾರೆ. ದುರಂತ. ಅವ್ರು ಏನು ಬೇಕಾದ್ರೂ ಮಾರ್ಬೋದು. ಅವ್ರು ಏನು ಬೇಕಾದ್ರೂ ಮಾಡಲಿ. ಸಾವಯವ ಸರ್, ಸರ್ಟಿಫಿಕೇಟ್. ನೀತಿಗಳು ಬದಲಾಗಬೇಕು. ಅಂದರೆ ಅವ್ರೇನದು, ಅವ್ನು ಕಳ್ಳ ಅಂತ ಪ್ರೂವ್ ಆಗೋಗಿದೆಯಲ್ಲ, ಅವನದೇನು ಬೇಡ, ನಾನು ಸತ್ಯ ಅಂತ ಹರಿಶ್ಚಂದ್ರ ಅಂತ ಹೇಳ್ತಾ ಇದೆಯಾ, ಅದಕ್ಕೆ ಸರ್ಟಿಫಿಕೇಟ್ ಕೊಡು ಅಂತ. ಅದೇ ಅದಕ್ಕೆ ಏನು ಮಾಡಿದ್ರು ಈ ಬುದ್ಧಿವಂತರು ವಿದ್ಯಾವಂತರು ತುಂಬ ಜನ ಈ ವಸ್ತುಗಳೆಲ್ಲ ಮಾರಾಟ ಮಾಡ್ತಾ ಇದ್ರಲ್ಲ, ತುಂಬ ಜನ ಯಾರ್ಯಾರು ಮಾರ್ಕೆಟ್ ಹೈಯೆಸ್ಟ್ ಡೀಲ್ ಮಾಡ್ತಾ ಇದಾರೆ ಅವರೆಲ್ಲ ಬಹುತೇಕ ನನ್ನ ಶಿಷ್ಯರೇ. ಈಗ ಅವ್ರು ಯಾರು ಮಾತಾಡಲ್ಲ. ಯಾಕೆಂದ್ರೆ ಇವ್ರ ಜೊತೆ ಕಲ್ತಿದ್ದಾನೆ ಅಂತ ಹೇಳ್ಬಿಡ್ತಾರೆ ಅಂದ್ಬಿಟ್ಟು. ಯಾಕೆಂದ್ರೆ ನಾವು ಸತ್ಯ ಧರ್ಮ ಪ್ರಾಮಾಣಿಕತೆ ಹೇಳಿರ್ತೀವಿ, ಅದನ್ನಲ್ಲಿ ಅವ್ನಿಗೆ ಫಾಲೋ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಅವನು, ತಮ್ಮಯ್ಯವ್ರು ಗೊತ್ತಿಲ್ಲ, ಮುಗ್ದೋಯ್ತಲ್ಲ ಅಲ್ಲಿ. ತಮ್ಮಯ್ಯ ಗೊತ್ತಿಲ್ಲ. ಗೊತ್ತು ಅಂದ್ರೆ ನೀವು ಪಕ್ಕ ಅಲ್ವೇನ್ರಿ, ಅಲ್ವೇನು ಗೊತ್ತಿಲ್ರಿ ಇದೆ ಇಲ್ಲ, ಗೊತ್ತೇ ಇಲ್ಲ ಅಂದ್ಬಿಟ್ರೆ ಮುಂದಕ್ಕೆ ಎಲ್ಲಿ ಮಾತಾಡ್ತೀರಿ? ಈಗ ನಿಮ್ ಕೈಗೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಡೇಂಜರ್ ಅಂದ್ರೆ, ನೀವು ಸಿಗೋದು ಡೇಂಜರು, ಬಹಳ ಕಷ್ಟ ನಿಮ್ಮನ್ನ ಹಿಡಿಯೋದು. ಸಿಕ್ಕ ಮೇಲೂ ಕಷ್ಟ ನಿಮ್ಮ ಹತ್ರ. ನೋಡಿ ಹಿಂಗೆ 2 ಪರಿಸ್ಥಿತಿ ತಂದಿಡ್ತೀರಿ ನೀವು. ಅಯ್ಯೋ ಪಾಪ. ಇಲ್ಲ ಸರ್, ಏನಾಗಿದೆ ಗೊತ್ತಾ,
ನಿಜ ನೀವು ಹೇಳೋದು ಏನಾಗಿದೆ ಅಂದ್ರೆ ಕಾಲದ ಎಂದೆ ಓಡ್ಬೇಕಲ್ಲ. ನಾನು ಬೇಡ ಕಷ್ಟಪಡಿ ಸಾಕು, ನನ್ನ ಮಗ ಹೋಗಿ ಎಲ್ಲಾದ್ರೂ ಇರಲಿ. ಇವತ್ತು ನೋಡಿ ರೈತರು ಅಂದ್ರೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ಹೆಣ್ಣು ಕೊಡ್ತಾ ಇಲ್ಲ. ಈಗ ಏನಾಗುತ್ತೆ ಅಂದ್ರೆ ಈಗ 40 ವರ್ಷ ದಾಟಿರೋ ಹೆಣ್ಮಕ್ಳು ಬೇಕಾದಷ್ಟೇನಿದ್ರೆ ಅವ್ರಿಗೆ ಒಳ್ಳೆ ಗಂಡು ಸಿಗ್ತಾ ಇಲ್ಲ, ನಮ್ಮ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಇದನ್ನ ಸರ್ಕಾರನೂ ಯೋಚನೆ ಮಾಡಬೇಕು. ಮೊದಲು ನಿಮ್ಮ ಜಮೀನಲ್ಲಿ ಬಂದು ನಿಮ್ಮ ಮನೆಗೆ ನನ್ನ ಮಗಳನ್ನ ಕೊಡ್ಬೇಕಂದ್ರೆ ನಿಮ್ಮ ಮನೇಲಿ ತೊಪ್ಪೆ ಗುಂಡಿ ಎಷ್ಟಿದೆ ನೋಡಿ ನನ್ನ ಮಗಳನ್ನ ಕೊಡ್ತಿದ್ದೆ. ಇವ್ರ ಮನೇಲಿ ತೊಪ್ಪೆ ಗುಂಡಿ ಜಾಸ್ತಿ ಇದೆ ಅಂದ್ರೆ ನನ್ನ ಮಗಳಿಗೆ 2 ಹೊತ್ತು ಊಟಕ್ಕಂತೂ ಗ್ಯಾರಂಟಿ ಅಂತೇಳಿ. ಇವತ್ತು ದಸ ಕಟ್ಟಿದ್ದೀರಾ ಅಂದ್ರೆ ಅಲ್ಲಿಗೆ ಹೆಣ್ಣು ಕೊಡಲ್ಲ. ನಿಮ್ಮಲ್ಲಿ ಹಸು ಇದೆಯಾ? ಇಲ್ಲ ರೀ. ಪ್ಯಾಕೆಟ್ ಊಟ ತಿನ್ಕೊಂಡು ಆರಾಮಾಗಿದ್ದಾರೆ, ಮನೇಲಿ ಅಲ್ಲಿದ್ದಾರೆ ಒಂದಿದ್ದಾರೆ. ಏನು ಉಳಿತದೆ ಅಂದರೆ ಒಂದು ಟೀ ಶರ್ಟು ಇನ್ನೊಬ್ರು ತೀಸ್ಕೊಂಡು ಬಂದ್ರು ನಾನು ಅಳಿಯ ಬೆಂಗಳೂರಿನಲ್ಲಿ ಇದ್ದಾನೆ ಅನ್ಬೇಕು. ಅದರಿಂದ ಇದೆಲ್ಲ ನಮ್ಮ ಸಮಾಧಾನಕ್ಕೆ, ನಮ್ಮ ಖುಷಿಗೆ ಮಾಡ್ಬೋದು. ಮತ್ತು ನಾವು ಎಲ್ಲವನ್ನು ನಾವು ಇದನ್ನ ಕಮರ್ಷಿಯಲಾಗಿ ನೋಡೋಕ್ಕಾಗಲ್ಲ. ನಾವೂ ಒಂದು ವರ್ಷಕ್ಕೆ ನಮ್ಮಲ್ಲಿ ಬರುವಂಥ ಒಂದು 5ರಿಂದ 10% ಇಂಥ ಶಾಲೆಗಳಿಗೆ, ಕಾಲೇಜುಗಳಿಗೆ, ಆಮೇಲೆ ಯಾರೋ ಒಬ್ಬರು ಬಡ ನಿಜವಾದ ನಡಬೇಕು ಅಂತ ಆಸೆ ಇರ್ತದೆ. ತುಂಬ ಜನ ಬರ್ತಾರೆ ನಡಬೇಕು, ನಾನು ಆರ್ಥಿಕವಾಗಿ ಹಿಂದೆ ಇದ್ದೀನಿ ಅಂದರೆ ನಮಗೆ ಅರ್ಥ ಆಗ್ತದೆ. ಅವನಿಗೆ ನಾವು ಎಷ್ಟೋ ಗಿಡಗಳನ್ನ ಕೊಟ್ಟಿದ್ದೀವಿ, ನಟ್ಕೋ, ಯಾರಿಗೂ ಹೇಳೋಕೆ ಹೋಗ್ಬೇಡ. ಯಾಕೆಂದರೆ ಫ್ರೀ ಕೊಟ್ಟಿದ್ದೀನಿ ಅಂದರೆ ಇನ್ನೊಬ್ಬನು ಫ್ರೀಗೆ ಬರ್ತಾನೆ. ನಟ್ಕೋ. ಯಾಕೆಂದರೆ ಇವತ್ತು ನೀವು ಗಳಿಸಿದ್ದು ಹೆಂಡತಿ ಮಕ್ಕಳಿಗೆ ಎಷ್ಟೇ ಇಟ್ಟರು ಅದು ಕಡಿಮೆನೆ. ನಮಗೆ ಮುಂದಕ್ಕೆ FD ಬೇಕು ಅಂದರೆ ಇದೇ ನಮ್ಮದು FD. ಯಾವುದು? ಕಾಡು ಜನರಿಗೆ ಕೊಟ್ಟಿರ್ತೀವಲ್ಲ, ಬೇರೆಯವ್ರಿಗೆ, ನನಗೆ ಸಂಬಂಧಿಕರಲ್ಲದವ್ರಿಗೆ ಕೊಟ್ಟಿರ್ತೀನಲ್ಲ, ಅದು ನನ್ನ FD. ಬ್ಯಾಂಕಲ್ಲಿರೋದು ನನ್ನ FD ಅಲ್ಲ. ಹೆಂಡತಿ ಮಕ್ಳು ಕೊಟ್ಟಿದ್ದು ಅಲ್ಲ. ಅದು ಅಲ್ಲ. ಏನು ಇಟ್ಟಿದ್ದಾವನೆ ಅಂತಾರವರು. ಏನು ದಾವಣಗೆರೆ ಒಂದು ಸೈಟ್ ಇಟ್ಟಾನ ಅಷ್ಟೇ ತಾನೆ, ಬೆಂಗಳೂರಲ್ಲಿ ಇಟ್ಟಿದ್ರೆ ಅನ್ನೋರು ಅಂತಾರೆ. ಬೆಂಗಳೂರಲ್ಲಿ ಇಟ್ಟವನೇ ಸದಾಶಿವನಗರದಲ್ಲಾದ್ರೂ ಇಡೋದು ಬೇಡವಾ ಅಂತಾರೆ. ಅಲ್ಲೂ ಇಟ್ರಿ ಅಂತ ಇಟ್ಕೊಳ್ಳಿ. ಬಾಂಬೆಲಿ ಇಟ್ಟಿದ್ರೆ ಹೋಗ್ಲಿ, ಬಾಂಬೆಲಿ ಇಟ್ಟಿರೋನಿಗೆ ಕಲ್ಕಟ್ಟ, ಅಮೇರಿಕಾ, ನೆವರ್ ಎಂಡಿಂಗ್ ಅದು. ಇದೆಲ್ಲ ಭೂಮಿಗೆ ಸೇರಿಬಿಡ್ತಾ ಇದ್ವು. ಭೂಮಿಗೆ ಸೇರಿ ಎಲ್ಲ ಸರಿ, ನಾವು ಅಲ್ಲಿಗೆ ಹೋಗೋಣ ಈಗ. ಬನ್ನಿ. ಈಗ ಬಂದರೆ ಒಂದು ಕೆಲಸ ಮಾಡಿ.